ನಮ್ಮ ದೇಶದಲ್ಲಿ ಒಂದು ದುರಂತ, ಮಹಾದುರಂತ ಏನಾಗಿದ್ದು ಅಂದರೆ, ನಮಗೆ ಸ್ವಾತಂತ್ರ್ಯ ಹೆಂಗೆ ಬಂತು ಅನ್ನುವ ಸತ್ಯವನ್ನು ಹೇಳಲಿಲ್ಲ. ವಾಟ್ ಪ್ರೈಸ್ ವಿ ಹ್ಯಾವ್ ಪೇಡ್ ಫಾರ್ ದಿಸ್ ಅನ್ನೋದನ್ನು ಹೇಳಲಿಲ್ಲ. ಚರಕ ಸುತ್ತಿದ್ರೆ ಮಿನಿಮಮ್ ವೇಜ್ ದಿನಗೂಲಿ ಕೊಡೋಕ್ಕಾಗಲ್ಲ. ಸ್ವಾತಂತ್ರ್ಯ ಎಲ್ಲಿಂದ? ಉಪವಾಸ ಕೂತ್ಕೊಂಡು ಬಾಡಿಗೆ ಮನೆ ಖಾಲಿ ಮಾಡ್ಸೋಕ್ಕಾಗಲ್ಲ ರೀ, ಬ್ರಿಟಿಷರ್ನವ್ರ ಕಳ್ಸೋಕ್ಕಾಗಲ್ಲ. 21-22ನೇ ವಯಸ್ಸಿನಲ್ಲಿ ಭಗತ್ ಸಿಂಗ್ ಥರದವರು ನೇಣಗಂಬ ಹತ್ತಿದ್ರು ನಗನಗತಾ. ಆವಾಗ ಸಿಕ್ಕಿರೋ ಸ್ವಾತಂತ್ರ್ಯ ಇದು. ನಮ್ಮ ಸಮಸ್ಯೆ ಏನು ಅಂದರೆ, ನಮ್ಮ ಹತ್ರ ಏನಿದೆಯೋ ಅದರ ಮೌಲ್ಯ ತಿಳ್ಕೊಬೇಕು, ಅದರ ಬೆಲೆ ತಿಳ್ಕೊಬೇಕು, ಇದು ಹೆಂಗೆ ಬಂದಿದೆ ಅಂತ ತಿಳ್ಕೊಬೇಕು. 17 ಸಲ ಮುಘಲರನ್ನು ಹಿಮ್ಮೆಟ್ಟಿಸಿದ ಅಹೋಮ್ ಸಾಮ್ರಾಜ್ಯ ಏನಿತ್ತು, ಇವತ್ತು ಅಲ್ಲಿ ಪ್ರತ್ಯೇಕತಾ ಚಳುವಳಿಗಳು ಭಾಳ ಜೋರಾಗಿದ್ದಾವೆ. ನಾವು ಈ ದೇಶದ ಜೊತೆಗಿರೋದಿಲ್ಲ, ಹೊರಗೆ ಹೋಗ್ತೀವಿ ಅಂತ. ನೀವೇನು ಅಂದ್ಕೊಂಡಿದ್ದೀರಿ ಅಂದರೆ, ನಾನು ನಾಯಿನ ಕಚ್ಚೋದಿಲ್ಲ ಅಂದ್ರೆ ನಾಯಿನೂ ನಾನು ಕಚ್ಚಬಾರ್ದಪ್ಪ ಅಂತ ನಿಮ್ಮ ಕಲ್ಪನೆ. ನಾಯಿಯನ್ನು ಕಚ್ಚದೇ ಇರೋದು ನಿಮ್ಮ ಸ್ವಭಾವ, ಕಚ್ಚೋದು ನಾಯಿ ಸ್ವಭಾವ. ದಾಳಿಕೋರರ ತಲೆಮಾರುಗಳ ಮೇಲೆ ತಲೆಮಾರು ಹೋಗ್ಬೇಕು. ಭಾರತದ ಮೇಲೆ ಒಂದು ಧ್ವಜ ನೆಡೋದಕ್ಕೆ, ಧ್ವಜ ನೆಟ್ಟು ನೆಮ್ಮದಿಯಾಗಿ ಆಳೋದಕ್ಕೂ ಬಿಡಲಿಲ್ಲ ನಮ್ಮವರು. ಇವತ್ತು ನಾವೆಲ್ಲ ಯಾಕೆ ಹಿಂಗಿದೀವಿ ಹೇಳ್ರಿ? ಅಲ್ಲೊಬ್ಬ ಶಿವಾಜಿ ಇದ್ದ ಅನ್ನೋ ಕಾರಣಕ್ಕೆ 600 ಜನ ಬ್ರಿಟಿಷ್ ಸೈನಿಕರಿದ್ದರು. ಸಿರಾಜುದ್ದೌಲನ ಸೈನ್ಯದಲ್ಲಿ 18,000 ಸೈನಿಕರಿದ್ದರು. 600 ಸೈನಿಕರು ಸೇರ್ಕೊಂಡು 18,000 ಸೈನಿಕರನ್ನ ಹೆಂಗೆ ಸೋಲ್ಸಿದ್ರು? ಮೀರ್ ಜಾಫರ್ ಅಡ್ಜಸ್ಟ್ ಆಗಿಬಿಟ್ಟಿದ್ದ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಒಂದು ಬೆಳಗ್ಗೆಯನ್ನು ಹಿಂಗೆ ಕಳೀತಾ ಇರೋದು ನನಗೆ ಭಾಳ ಸಂತೋಷ, ಭಾಳ ಖುಷಿ ಆಯಿತು ನಿಮ್ಮೆಲ್ಲರನ್ನು ಭೇಟಿಯಾಗಿ. ನನಗೂ ಸಣ್ಣ ಮಕ್ಕಳಿದ್ದಾರೆ, 4.5 ವರ್ಷ. ಈಗ ಮಾರ್ಚ್ ಬಂದರೆ 5 ವರ್ಷ ಕಂಪ್ಲೀಟ್ ಆಗುತ್ತೆ. ನಾನು ನನ್ನ ವೃತ್ತಿಯನ್ನು ನಿರ್ವಹಿಸ್ತಾ ಇರುವಾಗ, ಅಥವಾ ಏನನ್ನೋ ಮಾತಾಡ್ತಾ ಇರುವಾಗ, ಏನನ್ನೋ ಬರೀತಾ ಇರುವಾಗ, ಯಾವುದೋ ಒಂದು ಸಂದೇಶ ಕೊಡ್ತಿರುವಾಗ ಉಳಿದಿದ್ದೆಲ್ಲವೂ ಕಲ್ಪನೆಯಲ್ಲಿರುತ್ತೆ, ಉಳಿದಿದ್ದೆಲ್ಲವೂ ತಲೆಯಲ್ಲಿರುತ್ತೆ. ನಮ್ಮ ಜೀವನ, ನಮ್ಮ ಸುಖ ಸೌಲಭ್ಯಗಳು, ಯಾರನ್ನೋ ಬೈಯುವಾಗ ನಮ್ಮ ಮನೆ ಮುಂದಿನ ರೋಡು, ಚರಂಡಿ, ಅಥವಾ ನಮ್ಮ ಹಳ್ಳಿಲಿ ಬರ್ತಾಯಿರೋ ಹೆಣ್ಮಕ್ಳಿಗೆ ಬರ್ತಾಯಿರೋ 2,000 ದುಡ್ಡು, ಉಚಿತ ಬಸ್ ಪ್ರಯಾಣ, ಇವೆಲ್ಲವೂ ಗಮನದಲ್ಲಿರುತ್ತೆ. ಬಟ್ ಎಲ್ಲಕ್ಕಿಂತಲೂ ಪ್ರಯಾರಿಟಿಯಾಗಿ ನನ್ನ ಗಮನದಲ್ಲಿರೋದು ನನ್ನ ಮಕ್ಕಳ ಭವಿಷ್ಯ ಅಂತ. ದ್ಯಾಟ್ ಈಸ್ ಸುಪ್ರೀಮ್. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಯಾವುದೇ ಒಂದು ವರದಿಯಾಗಲಿ, ಮಾತಾಗಲಿ, ಅದು ಅಟ್ ಮೋಸ್ಟ್ ಪ್ರಯಾರಿಟಿ ಆಗಬೇಕು. ನಾನು ನನ್ನ ಮಕ್ಕಳ ಭವಿಷ್ಯ ಅಂತ ಹೇಳಿದ್ದು ಒಟ್ಟಾರೆ ಮುಂದಿನ ಪೀಳಿಗೆಯ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಅನ್ಕೋಬೇಕು. ನಿಮ್ಮೆಲ್ಲರ ಭವಿಷ್ಯ ಕೂಡ ಅದನ್ನು ಗಮನದಲ್ಲಿಟ್ಕೊಂಡು. ಇತ್ತೀಚೆಗೆ ನನ್ನ ಮಕ್ಕಳನ್ನ ಒಂದು ಹನುಮ ಕಾಂಟೆಸ್ಟ್ ಅಂತ ಕಾಂಟೆಸ್ಟಿಗೆ ಎನ್ರೋಲ್ ಮಾಡಿಸಿದ್ದೀನಿ. ಅದರಲ್ಲಿ ಹನುಮನ ಕಥೆ ಹೇಳಿ ಆನಂತರ ಪರೀಕ್ಷೆ ಇರುತ್ತೆ ಯಾವಾಗೂ ಅಂತ. ಅವ್ರಿಗಿನ್ನೂ ಓದೋಕ್ಕೆ ಬರಲ್ಲ, ನಾನೇ ಕೂತ್ಕೊಂಡು ಕಥೆ ಹೇಳ್ಬೇಕು. ಬಲಾಢ್ಯ ಹನುಮ ಅಂತ ಪುಸ್ತಕ. ಅದರಲ್ಲಿ ಹನುಮನ ಕಥೆ ಹೇಳ್ತಾ ಇದ್ದೆ ನಾನು. ಭಾಳ ಚೆನ್ನಾಗಿದೆ ಕಥೆ. ಆತ ಬಾಲಕನಾಗಿದ್ದಾಗ ಹನುಮ ಮಹಾನ್ ತುಂಟ ಅಂದರೆ ಮಹಾನ್ ತುಂಟ. ಅಪ್ಪ ಅಮ್ಮನಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ, ಜೊತೆಗೆ ಬಲಾಢ್ಯ ಕೂಡ. ಶಕ್ತಿನೇ ಹಂಗಿತ್ತು ಹನುಮನಿಗೆ. ದೇವಾನುದೇವತೆಗಳ ಅನುಗ್ರಹದಿಂದ ಅಷ್ಟೊಂದು ಶಕ್ತಿವಂತನಾಗಿ ಹನುಮ ಹುಟ್ಟಿದ್ದ. ತುಂಟತನ ಹೆಂಗಿತ್ತು ಅಂದರೆ, ತನ್ನ ಮನೆಯ ಸುತ್ತಲಿನ ಕಾಡಿನಲ್ಲಿ ಋಷಿ ಮುನಿಗಳು ಹೋಮ ಹವನಗಳನ್ನು ಮಾಡ್ತಾ ಇದ್ದಾಗ, ತಪಸ್ಸಿಗೆ ಕುಳಿತಾಗ ಅವರನ್ನು ಡಿಸ್ಟರ್ಬ್ ಮಾಡೋದು ಭಾಳ ಖುಷಿ ಕೊಡ್ತಿತ್ತಂತೆ ಬಾಲಕ ಸಣ್ಣ ಹನುಮನಿಗೆ. ಶಕ್ತಿ ಇತ್ತಲ್ಲ, ಮರಗಳನ್ನು ಬೇರು ಸಮೇತ ಕಿತ್ತಿ ಹೋಮಕುಂಡದ ಕಡೆ ಎಸಿತಿದ್ನಂತೆ. ತಪಸ್ಸಿಗೆ ಕುಳಿತ ಋಷಿ ಮುನಿಗಳಿಗೆ ನೀರು ಎರಚ್ತಿದ್ನಂತೆ. ಒಂದು ಸಲ ಹನುಮನ ತಂದೆ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದರು. ತಾಯಿ ಕೂಡ ಕಾಡಿನಲ್ಲಿ ಹೋದಾಗ ಬಾಲ ಹನುಮನಿಗೆ ಹಸುವಾಗಿ ತೆವಳುಕೊಂಡು ಹೊರಗಡೆ ಬಂದು, ಹಸುವಾಗಿದೆ ಏನು ತಿನ್ನೋಣ ಅಂತ ನೋಡಿದ್ರೆ ಅಲ್ಲಿದ್ದ ಸೂರ್ಯ ಹಣ್ಣಿನ ಥರ ಅನ್ನಿಸ್ಬಿಟ್ನಂತೆ ಹನುಮನಿಗೆ. ಹಣ್ಣು ಇರಬೇಕಿತ್ತು ಅಂತ. ಆ ಹಣ್ಣನ್ನು ಕಿತ್ಕೋಬೇಕು ಅಂತ ಆಕಾಶಕ್ಕೆ ನೆಗೆದಾಗ ಜಗತ್ತಿಗೆ ಗಾಬರಿ ಆಗ್ಬಿಡ್ತು. ಹಣ್ಣು ತಿಂದುಬಿಟ್ರೆ ಹನುಮ, ಜಗತ್ತಿಗೆ ಬೆಳಕು ಹೆಂಗೆ, ಶಾಖ ಹೆಂಗೆ, ಜೀವನ ನಡೆಯೋದು ಹೆಂಗೆ? ಹನುಮನನ್ನು ಕನ್ವಿನ್ಸ್ ಮಾಡಿದ್ರಂತೆ. ಈ ತುಂಟಾಟ ಅತಿಯಾದಾಗ ಋಷಿ ಮುನಿಗಳು, ಮಾತಂಗ ಮಹರ್ಷಿಗಳು ಅಂತ ಹೇಳ್ತಾರೆ, ದುರ್ವಾಸರು ಅಂತ ಹೇಳ್ತಾರೆ, ಶಾಪ ಕೊಟ್ಬಿಡ್ತಾರೆ ಹನುಮನಿಗೆ. ನಿನ್ನ ಶಕ್ತಿ ನಿನಗೆ ಮರೆತು ಹೋಗಲಿ, ನಿನ್ನ ಸಾಮರ್ಥ್ಯ ನಿನಗೆ ಮರೆತು ಹೋಗ್ಬಿಡ್ಲಿ, ಇನ್ನೊಬ್ಬರು ನೆನಪಿಸುವ ತನಕ ಅದು ನಿನಗೆ ನೆನಪಿಗೆ ಬರಬಾರ್ದು, ನಿನ್ನ ಶಕ್ತಿ ಏನನ್ನೋದೇ ಮರೆತು ಹೋಗ್ಬಿಡ್ಲಿ ನಿನಗೆ. ಆ ಶಾಪದ ನಂತರ ಹನುಮ ನಮ್ಮ ನಿಮ್ಮಂತೆ ಯಾವುದೋ ಸಾಮಾನ್ಯ ಬಾಲಕರ ರೀತಿಯಲ್ಲಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಇರ್ತಾನೆ ಅಷ್ಟೆ. ಅದಾದ ಮೇಲೆ ರಾಮ ಲಕ್ಷ್ಮಣರ ಭೇಟಿಯಾಗುತ್ತೆ, ಸೀತಾಪಹರಣ ಆಗಿರುತ್ತೆ. ಸೀತೆಯನ್ನು ಹುಡುಕಿಕೊಂಡು ದಕ್ಷಿಣ ಸಮುದ್ರ ತಟದ ತನಕ, ರಾಮೇಶ್ವರಂ ತನಕ ಬಂದಾಗ, ಈಗ ಸಮುದ್ರ ಹಾರಬೇಕಲ್ಲ ಸೀತೆಯನ್ನು ಹುಡುಕೊಂಡು, ಯಾರು ಹಾರೋದು ಎಲ್ಲರಂತೆ ಹನುಮ ಕೂಡ ಅದನ್ನೇ ಕೇಳ್ತಾನಂತೆ.
ಹೆಂಗಿದ್ನ ಹಾರೋದು, ಇಷ್ಟು ದೊಡ್ಡ ಸಮುದ್ರ ಇದನ್ನ ಏನು ಮಾಡೋದು, ಇದನ್ನ ದಾಟ್ಕೊಂಡು ಹೋಗೋದು ಹೆಂಗೆ? ಆವಾಗ ಜಾಂಬವಂತ ಹೇಳ್ತಾನೆ, ಹನುಮ ನಿನ್ನ ಕೈಲಾಗತ್ತೆ. ನನಗೆ ಹೆಂಗೆ ಸಾಧ್ಯ ಅಂತಾನೆ. ಆವಾಗ ಜಾಂಬವಂತ ಹನುಮನಿಗೆ ಹನುಮನ ತಾಕತ್ತನ್ನು ಹೇಳೋದು, ಆತನ ಶಕ್ತಿಯನ್ನು ಹೇಳೋದು. ಆವಾಗ ನೆನಪಾಗುತ್ತೆ, ಆಂಜನೇಯನಿಗೆ ನೆನಪಾಗುತ್ತೆ, ಹೌದಲ್ವಾ ನಾನಿಂಥ ಶಕ್ತಿವಂತ, ನಾನು ಬಾಲ್ಯದಲ್ಲಿ ಆಡಾಡ್ತಾ ಸೂರ್ಯನನ್ನು ನುಂಗೋದಕ್ಕೆ ಹೋಗಿದ್ದವನು, ಋಷಿ ಮುನಿಗಳ ಶಾಪದಿಂದಾಗಿ ನನ್ನ ಸಾಮರ್ಥ್ಯವನ್ನು ನಾನು ಮರೆತು ಈ ರೀತಿಯಾಗಿ ಬದುಕ್ತಾ ಇದ್ದೀನಿ ಅಂತ ಅವನಿಗೆ ರಿಯಲೈಸ್ ಆಗುತ್ತೆ, ನೆನಪಾಗುತ್ತೆ. ಆಗ ಆತ ಸಮುದ್ರ ಹಾರಿ ಲಂಕೆಗೆ ಹೋಗಿದ್ದು. ಮುಂದಿನ ಕಥೆ ಎಲ್ಲ ಗೊತ್ತಿರುತ್ತೆ ನನಗೆ. ಈ ಕಥೆ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ ನಾನು. ಸಡನ್ಲಿ ನನಗನ್ಸಿದ್ದು, ಬಹುಶಃ ನಮ್ಮೆಲ್ರಿಗೂ ಯಾವುದೋ ಶಾಪ ಇರಬೇಕು, ಅಥವಾ ನಮ್ಮ ಸಮಾಜಕ್ಕೆ ಒಂದು ಶಾಪ ಇರಬೇಕು, ನಮ್ಮ ದೇಶಕ್ಕೆ ಒಂದು ಶಾಪ ಇರಬೇಕು. ಯಾರೋ ಕೊಟ್ಟಿದ್ದಾರೆ ಶಾಪ. ನಿಮ್ಮ ಸಾಮರ್ಥ್ಯ ನಿಮಗೆ ಮರೆತು ಹೋಗಲಿ, ನಿಮ್ಮ ತಾಕತ್ತೇನಿದೆ ಅನ್ನೋದು ಮರೆತು ಹೋಗಲಿ. ಆ ಶಾಪ ಕೊಟ್ಟಿದ್ದಕ್ಕೆ ನಾವು ಹಿಂಗೆ ಬದುಕ್ತಾ ಇದ್ದೀವಿ. ನಮಗೆ, ನಿಮಗೆ, ನಮ್ಮ ಸಮಾಜಕ್ಕೆ, ಒಟ್ಟಾರೆಯಾಗಿ ನಮ್ಮ ದೇಶಕ್ಕೆ ಒಬ್ಬ ಜಾಂಬವಂತನ ಅವಶ್ಯಕತೆ ಇದೆ. ಈಗಿನ ಕಾಲದಲ್ಲಿ ಬಂದು ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು, ಒಂದು ಕಾಲದಲ್ಲಿ ನಾವು ಹೇಗಿದ್ದವರು, ಹೇಗೆ ಈ ಸಮಾಜ, ಈ ದೇಶ ಇಡೀ ಪ್ರಪಂಚಕ್ಕೆ ಬೆಳಕು ತೋರಿಸ್ತಾ ಇತ್ತು, ಏನೇನೆಲ್ಲ ಸಾಹಸವಂತರಾಗಿದ್ವಿ, ಇಲ್ಲಿನ ಜ್ಞಾನ ಹೆಂಗಿತ್ತು, ಕ್ಷಾತ್ರ ಪರಂಪರೆ ಹೆಂಗಿತ್ತು, ನೀತಿ ಅಂತ ಬಂದಾಗ ಪ್ರಪಂಚಕ್ಕೆ ಹೆಂಗೆ ನಾವು ಮಾರ್ಗದರ್ಶಿ ಬೆಳಕಿನ ಥರ ಇದ್ವಿ ಅನ್ನೋದನ್ನು ಯಾರೋ ಒಬ್ಬ ಜಾಂಬವಂತ ಬಂದು ನೆನಪಿಸಬೇಕಾದ ಅವಶ್ಯಕತೆ ಇದೆ ಅಂತ ನನಗನ್ನಿಸಿತ್ತು. ನನ್ನ ಮಕ್ಕಳಿಗೆ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ವಯಸ್ಸಲ್ಲ ಅವು. ನೀವು ಆ ವಯಸ್ಸಿನವರು ಮತ್ತು ಅಷ್ಟು ಪ್ರಬುದ್ಧತೆ ಇದೆ ಅನ್ನುವ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಈ ದೇಶದ ಇತಿಹಾಸ ಅಂದರೆ ಯಾವ ರಾಜರು ಬಂದರು, ಯಾವ ಯುದ್ಧಗಳಾದವು, ಯಾರು ಸೋತರು, ಯಾರು ಗೆದ್ದರು, ಅದಷ್ಟೇ ಅಲ್ಲ ಇತಿಹಾಸ. ಈ ದೇಶಕ್ಕೊಂದು ಜ್ಞಾನದ ಇತಿಹಾಸ ಇದೆ, ಪರಂಪರೆ ಇತಿಹಾಸ ಇದೆ, ವಿಜ್ಞಾನದ ಇತಿಹಾಸ ಇದೆ. ಎಲ್ಲವನ್ನೂ ಮರೆತು ಹೋಗಲಿ ನಿಮಗೆ ಅಂತ ಯಾರೋ ಶಾಪ ಕೊಟ್ಟಿದ್ದಾರೆ. ಆ ಶಾಪದಿಂದ ನಾವು ಹೊರಗೆ ಬರಬೇಕಾದ ಅವಶ್ಯಕತೆ ಇದೆ. ಹಾಗೆ ಹೊರಗೆ ಬಂದಾಗ ಹೇಗೆ ಆಂಜನೇಯನ ನಿಜ ಅವತಾರವನ್ನು ಜಗತ್ತು ನೋಡ್ತೋ, ಹಾಗೆ ಈ ಸಮಾಜದ ನಿಜವಾದ ಶಕ್ತಿಯನ್ನು ಜಗತ್ತು ನೋಡೋದಕ್ಕೆ ಸಾಧ್ಯ. ಗೊತ್ತಿಲ್ಲ ಯಾವ ಜಾಂಬವಂತ ಬರ್ತಾನೋ ಬರೋದಿಲ್ವೋ, ಆದರೆ ನಮ್ಮಂಥವ್ರ ಜವಾಬ್ದಾರಿ ಸ್ವಲ್ಪ ಮಟ್ಟಿಗಾದರೂ ಮಲಗದವ್ರನ್ನ ಅಲ್ಲಾಡಿಸಿ ಎಬ್ಬಿಸುವಂಥದ್ದು ಜವಾಬ್ದಾರಿ. ರಾಮಸೇತುವನ್ನು ಕಟ್ಟುವಾಗ ಎಲ್ಲರದ್ದು ಅವರವರ ಶಕ್ತ್ಯಾನುಸಾರ ಪ್ರಯತ್ನ ಇತ್ತು. ಹಂಗೆ ಒಂದು ಅಳಿಲು ಕೂಡ ಸಮುದ್ರ ತೀರಕ್ಕೆ ಹೋಗಿ ತನ್ನ ಮೈಗೆ ಮರಳನ್ನು ಅಂಟಿಸಿಕೊಂಡು ಬಂದು ರಾಮಸೇತುವಿನ ಮೇಲೆ ನಿಂತು ಮೈ ಕೊಡುತ್ತಿತ್ತಂತೆ. ಅಷ್ಟು ಮರಳು ಕೂಡ ಅಳಿಲಿನ ಕಾಂಟ್ರಿಬ್ಯೂಷನ್, ಕೊಡುಗೆ ಆ ರಾಮಸೇತುವಿಗೆ. ಅಂಥ ಕೆಲಸವನ್ನು ನಾವು ಮಾಡ್ಕೊಂಡಿದ್ದೀವಿ ಅನ್ನೋದು ನನ್ನ ನಂಬಿಕೆ ಮತ್ತು ನನ್ನ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅದು ನನ್ನ ಜವಾಬ್ದಾರಿ ಇದೆ ಈ ಸಮಾಜದ ಬಗ್ಗೆ ಅಂತ. ಯಾಕೆಂದರೆ ವಾಟ್ ಸೊಸೈಟಿ ವಿ ಆರ್ ಲಿವಿಂಗ್ ಟು ಅವರ್ ಚಿಲ್ಡ್ರನ್. ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಹಳ್ಳಿಯಿಂದ ಬಂದಿದ್ದೀರಿ ಅಂತ. ನಂದು ಹಳ್ಳಿ. ನಾನು ನಮ್ಮೂರಲ್ಲಿ ನೋಡಿದ್ದೀನಿ 75, 80, 85 ವರ್ಷದ ಹಣ್ಣು ಮುದುಕರು ಕೂಡ ಬೆಳಗ್ಗೆ ಗುಂಡಿ ತೋಡಿ ಮಾವಿನ ಗಿಡ ಹಚ್ಚೋದನ್ನು ನೋಡಿದ್ದೀನಿ ನಾನು. ಸಣ್ಣ ಸಸಿ ನೆಡ್ತಾ ಇರ್ತಾರೆ. ಎಲ್ಲೋ 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಿಂದ ಕೆರೆಯಲ್ಲಿ ಕೊಡದಲ್ಲಿ ನೀರು ಹೊತ್ಕೊಂಡು ಬಂದು ಮಾವಿನ ಸಸಿಗೆ ನೀರು ಎರೆಯೋದನ್ನು ನಾನು ನೋಡಿದ್ದೀನಿ. ಅವಾಗೆಲ್ಲ ನನಗೆ ಆಶ್ಚರ್ಯ, ಇಷ್ಟು ವಯಸ್ಸಾಗಿದೆ ಅವ್ರಿಗೆ, 80 ವರ್ಷ 85 ವರ್ಷ, ಇನ್ನು ಎಷ್ಟು ವರ್ಷ ಬದುಕ್ತಾರೋ ಗೊತ್ತಿಲ್ಲ. ಅಂಥವ್ರು ಮಾವಿನ ಸಸಿಗೆ ನೀರು ಹಾಕ್ತಿದ್ದಾರಲ್ಲ, ಅಂಥವ್ರು ಮಾವಿನ ಗಿಡ ನೆಡ್ತಿದ್ದಾರಲ್ಲ, ಇವರು ಇದು ದಡ್ಡತನ ಅಲ್ವಾ? ನಾನು ಕೇಳಿದಾಗ ಒಬ್ಬ ವೃದ್ಧ ಹೇಳಿದ್ದು, ನಾನು ಚಿಕ್ಕವನಿದ್ದಾಗ ಏನು ಹಣ್ಣು ತಿನ್ನಲ್ಲ, ಆ ಸಸಿಗಳನ್ನು ನಾನು ನೆಟ್ಟಿರಲಿಲ್ಲ. ನಾನು ಚಿಕ್ಕವನಿದ್ದಾಗ ನಾನು ಯಾವ ಮಾವಿನ ಹಣ್ಣುಗಳನ್ನು ತಿಂದನೋ ಆ ಸಸಿಗಳನ್ನು ನಾನು ನೆಟ್ಟಿರಲಿಲ್ಲ. ನಮ್ಮ ಅಜ್ಜ ನೆಟ್ಟಿದ್ದ ಅವುಗಳನ್ನು, ಅದರ ಫಲವನ್ನು ನಾನು ಉಂಡಿದ್ದೇನೆ. ರುಚಿಯಾದ ಹಣ್ಣುಗಳನ್ನು ತಿಂದಿದ್ದೀನಿ. ಹೌದು, ನನ್ನ ಆಯಸ್ಸು ಜಾಸ್ತಿ ಇಲ್ಲ, ಆದರೆ ಈ ಸಸಿಗಳನ್ನು ನನ್ನ ಮೊಮ್ಮಕ್ಕಳು ತಿಂತಾರೆ. ಮತ್ತು ಅವರ ವೃದ್ಧಾಪ್ಯದಲ್ಲಿ ಇನ್ನೊಂದು 4 ಸಸಿಯನ್ನು ಅವರು ನೆಟ್ಟು ಹೋಗ್ತಾರೆ. ದಿಸ್ ಈಸ್ ದ ಕಂಟಿನ್ಯೂಟಿ. ಹಾಗೆ ನಾವೆಲ್ಲರೂ ಈಗ ನಾನು ಮಾವಿನ ಹಣ್ಣು, ಮಾವಿನ ಗಿಡ, ಮಾವಿನ ಸಸಿಯದ್ದು ರೂಪಕ ಮಾತ್ರ. ಯಾವ್ಯಾವ ಫಲವನ್ನು ಅನುಭವಿಸ್ತಾ ಇದ್ದೀವಲ್ಲ, ಇದು ಎಲ್ಲವೂ ಕೂಡ ನಮ್ಮ ಹಿರಿಯರು ನೆಟ್ಟ ಸಸಿಗಳ ಫಲ. ಇದು ನಮ್ಮ ಹಿರಿಯರು ನೆಟ್ಟ ಸಸಿಗಳ ಫಲ. ಹಾಗೆ
ನಮಗೂ ಒಂದು ಜವಾಬ್ದಾರಿ ಇದೆ. ನಮ್ಮ ಮುಂದಿನ ಪೀಳಿಗೆಗಾಗಿ ಸಸಿ ನೆಟ್ಟು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಮತ್ತು ಹೇಳ್ತಾ ಇದ್ದೀನಿ, ಸಸಿ ಅನ್ನೋದನ್ನು ರೂಪಕವಾಗಿ ಮಾತ್ರ ಬಳಸ್ತಾ ಇದ್ದೀನಿ ನಾನು. ಪಿತೃಪಕ್ಷ ಕಳೀತು. ನಮ್ಮ ಸಂಸ್ಕೃತಿ ಋಣದ ಬಗ್ಗೆ ಮಾತಾಡುತ್ತೆ. ದೇವ ಋಣ ಅಂತ ಒಂದಿರುತ್ತೆ, ಋಷಿ ಋಣ ಅಂತ ಒಂದಿರುತ್ತೆ, ಪಿತೃ ಋಣ ಅಂತ ಒಂದಿರುತ್ತೆ. ಪಿತೃ ಋಣ ಅನ್ಫಾರ್ಚುನೇಟ್ಲಿ ಅದು ಬರೀ ಆಚರಣೆಯಾಗಿ ಮಾತ್ರ ಉಳ್ಕೊಂಡ್ಬಿಡ್ತು. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಅಕಸ್ಮಾತ್ ಅವರು ಬದುಕಿಲ್ಲ ಅಂದರೆ ಅವರ ತಂದೆ ತಾಯಿ ಯಾರಿಂದಾಗಿ ನಾವಿವತ್ತು ಈ ಮನುಷ್ಯ ರೂಪದಲ್ಲಿದ್ದೀವೋ ಅದಕ್ಕೆ ಕಾರಣಕರ್ತರಾದವರೆಲ್ಲರನ್ನೂ ನೆನೆಸಿಕೊಳ್ಳುವುದು, ಅವ್ರಿಗೊಂದು ಎಡೆ ಇಡೋದು, ಅವ್ರಿಗಿಷ್ಟವಾದ ಪದಾರ್ಥಗಳನ್ನು ಇಡೋದು, ಅದೊಂದು ಆಚರಣೆಯಾಗಿದೆ. ಪಿತೃ ಋಣ ಯಾವ್ಯಾವ ಕಾರಣಕ್ಕೆ ಇರಬೇಕು, ಯಾವ್ಯಾವ ಕಾರಣಕ್ಕೆ ನಮ್ಮ ಪಿತೃಗಳನ್ನು ನೆನಪಿಸಿಕೊಳ್ಳಬೇಕು. ಪಿತೃಗಳು ಅಂದರೆ ಕೇವಲ ನನಗೆ ಜನ್ಮ ಕೊಟ್ಟವರು ಅಥವಾ ನಮ್ಮ ತಂದೆ ತಾಯಿಗೆ ಜನ್ಮ ಕೊಟ್ಟಂಥವರು ಅವರಷ್ಟೇ ಅಲ್ಲ. ಇವತ್ತು ನಾವು ಏನೇನು ಆಗಿದ್ದೀವೋ ಅದಕ್ಕೆ ಕಾರಣಕರ್ತರಾದವರೆಲ್ಲರನ್ನೂ ನೆನಪಿಸಿಕೊಂಡು ಅವರ ಋಣ ನಮ್ಮ ಮೇಲಿದೆ ಅಂತ ಆ ಭಾವವನ್ನು ತೋರಿಸುವಂಥ ಆಚರಣೆ ಅನ್ನೋದು ನನ್ನ ನಂಬಿಕೆ. ಏನು ವಾಟ್ ಈಸ್ ಪಿತೃ ಋಣ? ಇವತ್ತಿಲ್ಲಿರೋ ಹೆಣ್ಮಕ್ಳೆಲ್ಲ ಹಣೆ ಮೇಲೆ ಕುಂಕುಮ ಹಚ್ಕೊಂಡಿದ್ದೀರಿ ಅಂದರೆ ಅದು ಪಿತೃ ಋಣ, ನೆನ್ಪಿಟ್ಕೊಳ್ಳಿ. ಇವತ್ತು ನಾನಿಲ್ಲಿ ದೀಪ ಹಚ್ಚುವಾಗ ನೀವು ಸುಶ್ರಾವ್ಯವಾಗಿ ಒಂದು ಮಂತ್ರ ಹೇಳಿದ್ರಿ, ಅದು ಪಿತೃ ಋಣದಿಂದ ಆಗಿರೋದು. ಅದಕ್ಕೆ ನಮ್ಮ ಪಿತೃಗಳು ಪ್ರಾಣ ಕೊಟ್ಟಿದ್ದಾರೆ, ಇದನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಪ್ರಾಣ ಕೊಟ್ಟಿದ್ದಾರೆ. ಕೇವಲ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಎಡೆ ಇಡುವಾಗ ನೆನಪಿಸಿಕೊಳ್ಳೋದಲ್ಲ, ಅದು ನಮ್ಮ ದಿನಂಪ್ರತಿ ಜೀವನದಲ್ಲಿ ನಮ್ಮ ಸುತ್ತಲೂ ನಾವು ಯಾವ ರೀತಿಯಾಗಿ ಬದುಕ್ತಾ ಇದ್ದೀವೋ ಹೀಗೆ ನಾವು ಬದುಕಲಿ ಅನ್ನುವ ಕಾರಣಕ್ಕೆ ಆಗಿನ ಕಾಲದಲ್ಲಿ ಅನುಭವಿಸಬಾರದ ಕಷ್ಟಗಳನ್ನು ಅನುಭವಿಸಿ ಪ್ರಾಣ ಬಿಟ್ಟಿದ್ದಾರೆ. ಅದರ ಪರಿಕಲ್ಪನೆ ನಮಗಿದ್ದಾಗ ಈಗ ನಾವು ಏನು ಅನುಭವಿಸ್ತಾ ಇದ್ದೀವೋ ಅದರ ಮೌಲ್ಯ ಗೊತ್ತಾಗತ್ತೆ. ನಮಗೆ ಬಹಳ ದೊಡ್ಡ ದುರಂತ. ತಂದೆ ತಾಯಿ ಸಣ್ಣ ಮಕ್ಕಳಿಗೆ ಆಟಿಕೆ ಕೊಡಿಸೋದು ಯೋಚನೆ ಮಾಡ್ತಾರೆ. ತುಂಬ ಕಾಸ್ಟ್ಲಿ ಆಟಿಕೆ ಕೊಡಿಸ್ಬಿಟ್ರೆ ದುಡ್ಡಿನ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಅಂತ. ದುಡ್ಡಿನ ವ್ಯಾಲ್ಯೂ, ಹಣದ ಮೌಲ್ಯವನ್ನು ಕಲಿಸ್ಬೇಕು ಮಕ್ಕಳಿಗೆ ಅಂತ ಅಷ್ಟು ಕಷ್ಟಪಡ್ತೀವಿ. ಇರುವ ಸಂಸ್ಕೃತಿಯ ಮೌಲ್ಯವನ್ನು ಯಾರು ಕಲಿಸ್ತೀರಿ? ಡೇಲ್ ಕಾರ್ನೆಗಿ ಅಂತ ಒಬ್ಬ ಫೇಮಸ್ ರೈಟರ್ ಬರೀತಾನೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ವಿಷಯದಲ್ಲಿ. ನಿಮ್ಗೆ ಜಗತ್ತಿನಲ್ಲಿ ಏನು ಬೇಕು ಹೇಳಿ? ಇಟ್ ಈಸ್ ರೆಡಿ. ಏನು ಬೇಕು ನಿಮಗೆ? ಐಷಾರಾಮಿಯಾದ ಕಾರ್ ಬೇಕಾ? ರೆಡಿಯಾಗಿ ನಿಂತಿದೆ. ದೊಡ್ಡ ಮನೆ ಬೇಕಾ? ರೆಡಿ ಇದೆ ಅಲ್ಲಿ. ಅದೇ ರೀತಿಯಾಗಿ ನೀವು ದೊಡ್ಡ ಹುದ್ದೆಗೆ ಹೋಗ್ಬೇಕಾ, ದೊಡ್ಡ ಆಫೀಸರ್ ಆಗಬೇಕಾ? ತಯಾರಾಗಿದೆ. ತಿಂಗಳಿಗೊಂದು 3-4 ಲಕ್ಷ ಸಂಬಳ ತಗೋಬೇಕಾ? ಉದ್ಯೋಗ ರೆಡಿ ಇದೆ. ಅವನು ಹೇಳೋದು ಒಂದೇ ಕಂಡೀಷನ್, ಪೇ ದ ಪ್ರೈಸ್ ಆ್ಯಂಡ್ ಟೇಕ್ ಇಟ್ ಅಂತ. ಪೇ ದ ಪ್ರೈಸ್ ಆ್ಯಂಡ್ ಟೇಕ್ ಇಟ್. ನೀವು ದೊಡ್ಡ ಅಧಿಕಾರಿ ಆಗಬೇಕು, ನಾನೊಬ್ಬ IAS ಆಫೀಸರ್ ಆಗಬೇಕು, ಆ ಹುದ್ದೆ ನಿಮಗೋಸ್ಕರ ಅಲ್ಲಿ ತಯಾರಿದೆ. ವಾಟ್ ಈಸ್ ಪೇ ದ ಪ್ರೈಸ್? ನಿಮ್ಮ ಜೀವನದಲ್ಲಿ 4 ವರ್ಷನೋ 8 ವರ್ಷನೋ ಉಳಿದೆಲ್ಲ ಲೌಕಿಕ ಸುಖಗಳನ್ನು ಕೂಡ ಪಕ್ಕಕ್ಕಿಟ್ಟು ನಾನೊಂದು ಅಧ್ಯಯನ ಮಾಡ್ತೀನಿ, ಇಂಥ ವಿಷಯದ ಬಗ್ಗೆ ಡೀಪಾಗಿ ತಿಳ್ಕೊತೀನಿ, ಯಾರು ನನ್ನ ಗುರು ಇದ್ದಾರೆ ಅದನ್ನು ಕಲಿಸುವಂಥವ್ರು, ಅವ್ರನ್ನ ಹುಡುಕೊಂಡು ಹೋಗಿ ಕಲಿತೀನಿ ವಿಷಯವನ್ನು. ಆ ನಂತರ ತ್ರಿಕರಣ ಶುದ್ಧಿಯಿಂದ ಪರೀಕ್ಷೆ ಬರೀತೀನಿ, ಆ ಪರೀಕ್ಷೆ ಆದ ನಂತರ ಇಂಟರ್ವ್ಯೂ ಎದುರಿಸ್ತೀನಿ. ಅಷ್ಟು ನೀವು ಪ್ರೈಸ್ ಪೇ ಮಾಡಿದರೆ, ಪ್ರೈಸ್ ಪೇ ಮಾಡೋದಂದರೆ ಬೆಲೆಯನ್ನು ತೆತ್ತರೆ ನಿಮಗೆ ಆ ಹುದ್ದೆ ತಯಾರಾಗಿದೆ. ಯಾವುದೋ ಒಂದು ದೊಡ್ಡ ಐಷಾರಾಮಿ ಮರ್ಸಿಡೀಸೋ ಇನ್ಯಾವುದೋ ಕಾರ್ ಬೇಕಾ? ಇಟ್ ಈಸ್ ರೆಡಿ ದೇರ್. 1 ಕೋಟಿನೋ 1.5 ಕೋಟಿನೋ 2 ಕೋಟಿನೋ ದುಡ್ಡಾಗತ್ತೆ, ದುಡ್ಡು ಕೊಟ್ಟರೆ ಸಿಗುತ್ತಪ್ಪ ಅದು. ದ್ಯಾಟ್ ಈಸ್ ದ ಪ್ರೈಸ್. ಪೇ ದ ಪ್ರೈಸ್ ಆ್ಯಂಡ್ ಗೆಟ್ ಇಟ್. ಹಾಗೆ ಯಾವ್ಯಾವುದಕ್ಕೆ ಏನೇನು ಬೆಲೆಯನ್ನು ಈಗಾಗಲೇ ತೆರಲಾಗಿದೆ ಅನ್ನುವುದರ ಅಂದಾಜಿರಬೇಕು. ನಮ್ಮ ದೇಶದಲ್ಲಿ ಒಂದು ದುರಂತ, ಮಹಾದುರಂತ ಏನಾಗಿದ್ದು ಅಂದರೆ, ನಮಗೆ ಸ್ವಾತಂತ್ರ್ಯ ಹೆಂಗೆ ಬಂತು ಅನ್ನುವ ಸತ್ಯವನ್ನು ಹೇಳಲಿಲ್ಲ. ವಾಟ್ ಪ್ರೈಸ್ ವಿ ಹ್ಯಾವ್ ಪೇಡ್ ಫಾರ್ ದಿಸ್ ಅನ್ನೋದನ್ನು ಹೇಳಲಿಲ್ಲ. ಇವತ್ತು ನಾವಿಷ್ಟು ಆರಾಮಾಗಿ ಕೂತ್ಕೊಂಡು ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಒಂದು ಶುಭ ಶನಿವಾರದಂದು ಮಾಡ್ತೀವಲ್ಲ, ವಾಟ್ ಪ್ರೈಸ್ ದಿಸ್ ಕಂಟ್ರಿ ಹ್ಯಾಸ್ ಪೇಡ್ ಫಾರ್ ಇಟ್ ಅನ್ನೋದನ್ನು ಯಾರಿಗೂ ಹೇಳಿಲ್ಲ. ವಾಟ್ ಪ್ರೈಸ್ ವಿ ಹ್ಯಾವ್ ಪೇಡ್ ಫಾರ್ ಇಟ್. ಈಗ 1 ವರ್ಷದ ಹಿಂದೆ ಇಸ್ರೇಲ್ನಲ್ಲಿ ಹಮಾಸ್ ಭಯೋತ್ಪಾದಕ ಸಂಘಟನೆಯವರು ಒಂದು ದಾಳಿ ಮಾಡಿದ್ರು. ರಣಭೀಕರವಾದ ದಾಳಿ ಅದು. ನಿಮಗೆ ನಾವು ವಿದೇಶಾಂಗ ವ್ಯವಹಾರಗಳನ್ನು ಹೇಳಬೇಕು ಅನ್ನೋ ಉದ್ದೇಶ ಅಲ್ಲ, ಬಟ್ ನಿಮ್ಮ ಕುತೂಹಲಕ್ಕಾದರೂ ಇಸ್ರೇಲ್ ಅಂದರೆ ಏನು ಅಂತ ತಿಳ್ಕೊಳ್ಳಿ ಒಂದು ಸಲ. ಇಸ್ರೇಲಿನ ಸೈಜ್ ಎಷ್ಟಿದೆ? ನನ್ನ ಊರು ಹುಬ್ಬಳ್ಳಿ. ಬೆಂಗಳೂರಿಂದ ಹುಬ್ಬಳ್ಳಿಗೆ ನಾನೇನು ಡಿಸ್ಟೆನ್ಸ್ ಹೋಗ್ತೀನಲ್ಲ ಅಷ್ಟು ಇಸ್ರೇಲಿನ ದಕ್ಷಿಣದಿಂದ ಉತ್ತರ ಹೈಟ್ ಅದು. ಮೈಸೂರಿಗೆ ಹೋಗಿರಾ? ಬೆಂಗಳೂರಿನಿಂದ ಮೈಸೂರಿನ ಅಗಲ ಇದೆಯಲ್ಲ, ಡಿಸ್ಟೆನ್ಸ್ ಇದೆಯಲ್ಲ, ಅದು ಇಸ್ರೇಲಿನ ಅತಿ ಹೆಚ್ಚಿನ ಅಗಲ. ಅದು ಮ್ಯಾಕ್ಸಿಮಮ್ ಅಷ್ಟೇ ಇರೋದು ಇಸ್ರೇಲು. ನೀವು ಇಸ್ರೇಲ್ನ ಯಾವ ಭಾಗವನ್ನು ತಗೊಂಡ್ರು ಬೆಂಗಳೂರಿಂದ ಮೈಸೂರಿನ 130 ಕಿಲೋಮೀಟರ್ ಇದೆಯಲ್ಲ ಅಷ್ಟು ಮ್ಯಾಕ್ಸಿಮಮ್ ಅಗಲ. ಕೆಲವು ಕಡೆಗಳಲ್ಲಿ ಆ ದೇಶ 11 ಕಿಲೋಮೀಟರ್ ಅಗಲ ಇದೆ ಅಷ್ಟೇ, 11 ಕಿಲೋಮೀಟರ್.
ಆ ದೇಶದ ಸುತ್ತಲೂ 6 ಶತ್ರು ದೇಶಗಳಿದ್ದಾವೆ. 6 ಶತ್ರು ದೇಶಗಳು. ಅಲ್ಲಿನ ಶಾಲೆಗಳಲ್ಲಿ ಬಾಂಬ್ ಶೆಲ್ಟರ್ಗಳನ್ನು ನಿರ್ಮಿಸಬೇಕು, ಕಂಪಲ್ಸರಿ. ಹಾಸ್ಪಿಟಲ್ಗಳಲ್ಲಿ ನಿರ್ಮಿಸಬೇಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿರ್ಮಿಸಬೇಕು, ಸರ್ಕಾರಿ ಕಚೇರಿಗಳಲ್ಲಿ ನಿರ್ಮಿಸಬೇಕು. ಹಿಂಗೆ ಕ್ಲಾಸ್ ನಡೀತಾ ಇರುತ್ತೆ, ಏಕಾಏಕಿ ಸೈರನ್ ಮೊಳಗತ್ತೆ. ಸೈರನ್ ಬಂದ ತಕ್ಷಣ ಎಲ್ಲ ಕೆಲಸ ಬಿಟ್ಟು ಮಕ್ಕಳು, ವಿದ್ಯಾರ್ಥಿಗಳು ಓಡಿ ಹೋಗಿ ಆ ಬಾಂಬ್ ಶೆಲ್ಟರ್ನಲ್ಲಿ ನಿಂತ್ಕೊಳ್ಬೇಕು. 10 ಸೆಕೆಂಡು 20 ಸೆಕೆಂಡು ಆಕಾಶದಲ್ಲೂ ಎಲ್ಲೋ ಒಂದು ಕಡೆ ಒಂದು ಬಾಂಬ್ ಬ್ಲಾಸ್ಟ್ನ ಶಬ್ದ ಬರುತ್ತೆ. ಆ ಶಬ್ದ ಕೇಳಿಸಿಕೊಂಡು 10 ಸೆಕೆಂಡ್ ಆದಮೇಲೆ ವಾಪಸ್ ಬಂದು ಮತ್ತೆ ಕ್ಲಾಸ್ ರೂಮಲ್ಲಿ ಕೂತ್ಕೋಬೇಕು, ಮತ್ತೆ ಪಾಠ ಶುರುವಾಗುತ್ತೆ. ಇದು ಯುದ್ಧದ ಸಮಯದಲ್ಲಲ್ಲ, 365 ದಿನವೂ ಕೂಡ ಆ ದೇಶದಲ್ಲಿ ಪ್ರಾಕ್ಟೀಸ್. ಆ ದೇಶದಲ್ಲಿ ಪ್ರಾಕ್ಟೀಸು. ಅಲ್ಲಿನ ಮಕ್ಕಳಿಗೆ ಸ್ವಾತಂತ್ರ್ಯದ ಬೆಲೆ ಅರ್ಥ ಆಗುತ್ತೆ ಅವ್ರಿಗೆ. ನಿರಂತರವಾಗಿ 1 ವಾರ ಯಾವುದೇ ಬಾಂಬ್ ಸೈರನ್ಗಳು ಕೇಳಿಸದೆ ಅವರು ಪಾಠಗಳು, ಕ್ಲಾಸ್ಗಳು ನಡೆದ್ರೆ ಅದು ಎಂಥ ಶಾಂತಿ ಅನ್ನೋದು ಅರ್ಥ ಆಗುತ್ತೆ ಅವ್ರಿಗೆ. ಯಾಕಂದರೆ ಗೊತ್ತವ್ರಿಗೆ, ನಮಗೆ ನಾವು ಗಳಿಸ್ಕೊಂಡಿದ್ದೀವಲ್ಲ ಈ ಸ್ವಾತಂತ್ರ್ಯ, ಈ ನೆಮ್ಮದಿ, ಇದರ ಬೆಲೆ ಯಾವ ಥರ ಅರ್ಥ ಆಗುತ್ತಾ? ವಾಟ್ ಪ್ರೈಸ್ ವಿ ಹ್ಯಾವ್ ಪೇಡ್ ಫಾರ್ ಇಟ್ ಅಂತ. ನೋ. ಯಾಕಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂದಿತ್ತು? ಅಹಿಂಸೆ. ನೋಡಿ ಇಲ್ಲಿ ನಮ್ಮ ದುರಂತ ಅಂದರೆ ಉಪವಾಸ ಕೂತ್ಕೊಂಡಿದ್ದಕ್ಕೆ, ಚರಕ ಸುತ್ತಿದ್ದಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಿಮಗೆಲ್ಲ ಹೇಳಿದರು, ನಮಗೂ ಹಾಗೆ ಹೇಳಿದರು. ಬಟ್ ಇದು ಯಾಕೋ ಸುಳ್ಳು ಅನಿಸುತ್ತಲ್ಲ ಅಂತ ನಮ್ಮಲ್ಲೊಂದು ಪ್ರಶ್ನೆ ಬಂತಷ್ಟೆ. ಚರಕ ಸುತ್ತಿದ್ದಕ್ಕೆ, ಉಪವಾಸ ಕೂತ್ಕೊಂಡಿದ್ದಕ್ಕೆ ಸ್ವಾತಂತ್ರ್ಯ ಬರೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನು ನಿಮ್ಮ ವಯಸ್ಸಿನಲ್ಲಿ ನಾವೇ ಕೇಳ್ಕೊಂಡ್ವಿ ಅಷ್ಟೇ. ನಿಜವಾಗ್ಲೂ ಹಿಂಗೆ ಆಗುತ್ತಾ ಇದು ಅಂತ. ಚರಕ ಸುತ್ತಿದ್ರೆ ಮಿನಿಮಮ್ ವೇಜ್ ದಿನಗೂಲಿ ಕೊಡೋಕ್ಕಾಗಲ್ಲ. ಸ್ವಾತಂತ್ರ್ಯ ಎಲ್ಲಿಂದ ಹೇಳಿ ನೋಡಿ ನೇಕಾರರನ್ನು. ಉಪವಾಸ ಕೂತ್ಕೊಂಡು ಬಾಡಿಗೆ ಮನೆ ಖಾಲಿ ಮಾಡ್ಸೋಕ್ಕಾಗಲ್ರಿ, ಬ್ರಿಟಿಷರ್ನ ಹೊರಗೆ ಕಳ್ಸೋಕ್ಕಾಗಲ್ಲ. ನಾನು ಸ್ವಾತಂತ್ರ್ಯ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅಂದರೆ ಏನು, ಎಲ್ಲೋ ಕಳೆದೋಗಿತ್ತು, ನಾವೇನೋ ಹುಡುಕೊಂಡು ಹೋದ್ವಿ, ಅಚಾನಕ್ ಸಿಕ್ಬಿಡ್ತು ಇಲ್ಲ. 21-22ನೇ ವಯಸ್ಸಿನಲ್ಲಿ ಭಗತ್ ಸಿಂಗ್ ಥರದವರು ನೇಣಗಂಬ ಹತ್ತಿದ್ರು ನಗನಗತಾ. ಆವಾಗ ಸಿಕ್ಕಿರೋ ಸ್ವಾತಂತ್ರ್ಯ ಇದು. ಸುಭಾಷ್ ಚಂದ್ರ ಬೋಸ್ ICS ಪರೀಕ್ಷೆ, ಈಗಿನ ಕಾಲದ IAS ಪಾಸ್ ಮಾಡಿ ಬಹಳ ಐಷಾರಾಮಿಯಾದ ಜೀವನವನ್ನು ಬ್ರಿಟಿಷ್ ಸರ್ಕಾರದಲ್ಲಿ ನಡೆಸುವ ಸಾಧ್ಯತೆ ಇದ್ದಾಗಲೂ ಕೂಡ ಇದು ಯಾವುದೂ ನನಗೆ ಬೇಡ ಅಂಥೇಳಿ ಸ್ವಾತಂತ್ರ್ಯ ಚಳುವಳಿಗೆ ಬಂದರು. ಈ ಸ್ವಾತಂತ್ರ್ಯ ಚಳುವಳಿ ನಡೀತಾ ಇರುವ ರೀತಿ ನನಗೆ ಸರಿ ಇಲ್ಲ ಅಂತ ಗೃಹ ಬಂಧನದಲ್ಲಿದ್ದಾಗ ಸುಮ್ಮನೆ ತೆಗೆದು ಯಾವತ್ತಾರು ಮ್ಯಾಪ್ ತೆಗೆದು ನೋಡಿ ಸುಭಾಷ್ ಚಂದ್ರ ಬೋಸ್ ಎಲ್ಲೆಲ್ಲಿಗೆ ಹೋದರು ಅಂತ. ಕಲ್ಕತ್ತಾದಿಂದ ಮನೆಯಿಂದ ತಪ್ಪಿಸ್ಕೊಂಡು ಈಗ ಪಾಕಿಸ್ತಾನದ ಪೇಶಾವರ, ಅಲ್ಲಿಂದ ರಷ್ಯಾ, ಜರ್ಮನಿ, ಸಿಂಗಪೂರು, ಮ್ಯಾಪ್ ತೆಗೆದು ನೋಡಿ ಒಂದು ಸಲ. ಸುಭಾಷ್ ಚಂದ್ರ ಬೋಸ್ ಎಲ್ಲೆಲ್ಲಿಗೆ ಹೋದರು, ಎಲ್ಲಿ ಸೈನ್ಯ ಕಟ್ಟಿದ್ರು, ಯಾವ ಮಾರ್ಗದ ಮೂಲಕ ಭಾರತಕ್ಕೆ ವಾಪಸ್ ಬಂದರು. ಚರಕ ಸುತ್ತಿದ್ದಕ್ಕೆ ಸ್ವಾತಂತ್ರ್ಯ ಬರೋದಾದರೆ ಸುಭಾಷ್ ಚಂದ್ರ ಬೋಸರ ಬಲಿದಾನದ ಕಥೆ ಏನು? ಪ್ರಯಾಗ್ರಾಜ್ನಲ್ಲಿ ಒಂದು ಪಾರ್ಕ್ ಇದೆ, ಈಗ ಅದು ವಕ್ಫದೇನೋ ಆಗಿ ಗಲಾಟೆ ಆಗ್ತಿದೆ. ಅದು ಇರಲಿ, ನಾನು ಆ ವಿಷಯಕ್ಕೆ ಹೋಗೋದಿಲ್ಲ. ಯು ಆರ್ ಟು ಯಂಗ್ ಟು ಅಂಡರ್ಸ್ಟ್ಯಾಂಡ್ ದೋಸ್ ಥಿಂಗ್ಸ್. ಅಲ್ಲಿ ಚಂದ್ರಶೇಖರ್ ಆಜಾದ್ ತಮ್ಮ ಪಿಸ್ತೂಲಿನ ಗುಂಡುಗಳ ಲೆಕ್ಕ ಇರುತ್ತೆ ಅವ್ರಿಗೆ, ಎಷ್ಟು ಗುಂಡಿದೆ ನನ್ನ ಪಿಸ್ತೂಲ್ನಲ್ಲಿ ಅಂತ. ಸುತ್ತುವರೆದಂಥ ಬ್ರಿಟಿಷ್ ಸೈನಿಕರು, ಬ್ರಿಟಿಷ್ ಅಂದರೆ ಭಾರತೀಯರೇ ಇದ್ದರು, ಈ ದೇಶ ದುರಂತ. ಅವರ ಜೊತೆ ಒಂದೊಂದೇ ಗುಂಡುಗಳನ್ನು ಫೈರ್ ಮಾಡ್ತಾ ಕೊನೆಯ ಗುಂಡು ಮಾತ್ರ ತಮ್ಮ ಮ್ಯಾಗ್ಝಿನ್ನಲ್ಲಿ ಉಳ್ಕೊಂಡಿದೆ ಅಂತ ಗೊತ್ತಾಗುತ್ತೆ ಅವರಿಗೆ. ಕೊನೆಯ ಗುಂಡು ಜೀವಂತವಾಗಿ ಸಿಗಬಾರ್ದು ಅವ್ರ ಕೈಗೆ ಅಂತ ಕೊನೆಯ ಗುಂಡನ್ನು ಇಲ್ಲಿ ಹಣೆ ಹೊಡ್ಕೊತಾರೆ ಅವರು. ಇಲ್ಲಿಗೆ ಹೊಡ್ಕೊಂಡ್ರು. ಅವ್ರ ಕೊಡುಗೆ ಏನು ಸ್ವಾತಂತ್ರ್ಯಕ್ಕೆ? ನಮ್ಮ ಸಮಸ್ಯೆ ಏನು ಅಂದರೆ ನಮ್ಮ ಹತ್ರ ಏನಿದೆಯೋ ಅದರ ಮೌಲ್ಯ ತಿಳ್ಕೊಬೇಕು, ಅದರ ಬೆಲೆ ತಿಳ್ಕೊಬೇಕು, ಇದು ಹೆಂಗೆ ಬಂದಿದೆ ಅಂತ ತಿಳ್ಕೊಬೇಕು. ನಮ್ಮ ತಂದೆ ತಾಯಿ ಆಟಿಕೆ ಕೊಡಿಸುವಾಗ ಇದ್ರ ದುಡ್ಡಿನ ಬೆಲೆ ಅರ್ಥ ಆಗಬೇಕು ಮಕ್ಕಳಿಗೆ ಅಂತ ಯೋಚನೆ ಮಾಡ್ತಾರೆ. ಸ್ವಾತಂತ್ರ್ಯದ ಬೆಲೆನ ಯಾವಾಗ ಅರ್ಥ ಮಾಡ್ಕೊತೀವಿ ನಾವು? ಈ ಸ್ವಾತಂತ್ರ್ಯ ಹೆಂಗೆ ಬಂತು ಅನ್ನೋದನ್ನು ಯಾವಾಗ ಅರ್ಥ ಮಾಡ್ಕೋತೀವಿ ನಾವು? ಯಾವತ್ತಾದರೂ ಜೀವನದಲ್ಲಿ ಅವಕಾಶ ಸಿಕ್ಕರೆ ಒಂದು ಸಲ ಇಸ್ರೇಲ್ನಲ್ಲಿ ಮಕ್ಕಳು ಹೆಂಗೆ ಓದ್ತಾರೆ ನೋಡಬೇಕು ಅಂತ ಹೇಳಿ ನಿಮ್ಮ ತಂದೆ ತಾಯಿಗೆ ನೋಡೋಣ, ಅಥವಾ ಅವಕಾಶ ಸಿಕ್ಕರೆ ನೀವು ಹೋಗಿ ಬನ್ನಿ. ಇಸ್ರೇಲ್ನಲ್ಲಿ ಹಾಲೋಕಾಸ್ಟ್ ಮ್ಯೂಸಿಯಂ ಇದೆ. ಹಾಲೋಕಾಸ್ಟ್ ಮ್ಯೂಸಿಯಂ. ಹಿಟ್ಲರ್ ಅನ್ನುವಂಥ ಒಬ್ಬ ದುರಂಧ ತಮ್ಮ ಸಮುದಾಯಕ್ಕೆ ಏನೇನು ಮಾಡ್ದ ಅನ್ನುವುದನ್ನು ಈಗಿನ ಪೀಳಿಗೆಗೆ ತೋರಿಸುವುದಕ್ಕಾಗಿ ಇರುವಂಥ ಮ್ಯೂಸಿಯಂ ಅದು. ನಾನು ಹೋಗಿದ್ದೇನೆ ಆ ಮ್ಯೂಸಿಯಮ್ಗೆ.
ಹಾಲೋಕಾಸ್ಟ್ ಅಂದರೆ ಯಹೂದಿ ಸಮುದಾಯದ ಮೇಲೆ ನಡೆದ ನರಮೇಧ. ಅದು ನರಮೇಧ. ಲಕ್ಷ ಲಕ್ಷ ಯಹೂದಿಗಳನ್ನು ಕಿಟಕಿ ಕೂಡ ಇಲ್ಲದೆ ಇರುವಂತಹ ಗೂಡ್ಸ್ ಟ್ರೇನಿಗೆ ತುಂಬಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ನುಗ್ಗಿಸಿದ್ರು. ಗ್ಯಾಸ್ ಚೇಂಬರ್ಗಳಲ್ಲಿ ವಿಷಾನಿಲ ಬಿಟ್ಟು ಕೊಂದುಬಿಟ್ರು ಲಕ್ಷ ಲಕ್ಷ ಜನರನ್ನು. ಆ ನರಮೇಧ ಹೆಂಗೆ ನಡೀತು ಅಂತ ಇವತ್ತಿನ ಪೀಳಿಗೆಗೆ ತೋರಿಸ್ತಾರೆ ಅವ್ರು. ಹಿಂಗಾಯಿತು ಅಂತ ಯಾಕೆ ತೋರಿಸ್ತಾರೆ? ಅವ್ರು ಹೇಳೋದು ಮುಂದೆ ಯಾವತ್ತೂ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಮ್ಮ ಮಕ್ಕಳಿಗೆ ಅರ್ಥ ಆಗಲಿ ಅನ್ನೋದಷ್ಟೇ ಉದ್ದೇಶ. ಯಾರದ್ದೋ ಮೇಲೆ ದ್ವೇಷ ಸಾಧಿಸಬೇಕು, ಯಾರದ್ದೋ ಮೇಲೆ ಸೇಡು ತೀರಿಸಿ ಅಲ್ಲ. ಇದಕ್ಕೆ ಮುಂದೆ ಯಾವತ್ತೂ ಅವಕಾಶ ಕೊಡಬಾರದು ಅಂತ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಹಾಲೋಕಾಸ್ಟ್ ಮ್ಯೂಸಿಯಂ, ದಟ್ ಈಸ್ ದೇರ್ ಓನ್ಲಿ ಅಜೆಂಡಾ. ವಿವರವಾದ ಇತಿಹಾಸವನ್ನು ಕಾಲೇಜ್ಗೆ ಹೋದ್ಮೇಲೆ ಓದೋದಕ್ಕೆ ಶುರು ಮಾಡ್ತೀರಿ ನೀವು. ಹಾಲೋಕಾಸ್ಟ್ ನಡೆದಿದ್ದೆಲ್ಲಿ? ಜರ್ಮನಿಯಲ್ಲಿ. ಮಾಡಿದ್ಯಾರು? ಹಿಟ್ಲರು. ಇವತ್ತು ಇಸ್ರೇಲು ಜರ್ಮನಿಗೆ ಯುದ್ಧ ಆಗೋದಿಲ್ಲ. ಅಥವಾ ಹಿಟ್ಲರ್ ಯಾಕೆ ಹಾಲೋಕಾಸ್ಟ್ ಮಾಡ್ದ ಅಂದರೆ ಯಹೂದಿಗಳನ್ನು ಕೊಲ್ಲಬೇಕು, ಈ ಜನಾಂಗ ಸಾಯಿಸಬೇಕು ಅಂತ. ಇವತ್ತು ಯಹೂದಿಗಳಿಗೂ ಅಥವಾ ಹಿಟ್ಲರ್ನ ಯಾವ ಧಾರ್ಮಿಕ ನಂಬಿಕೆ ಇತ್ತು ಅವ್ರಿಗೂ ಗಲಾಟೆ ಆಗೋದಿಲ್ಲ. ಆದರೆ ಇನ್ಯಾವತ್ತೂ ಕೂಡ ಯಹೂದಿಗಳ ಮೇಲೆ ಹಿಟ್ಲರ್ನಿಂದ ನಡೆದಂಥ ನರಮೇಧ ನಡೆಯೋದಿಲ್ಲ. ಅಷ್ಟು ಬರೆದು ಕೊಡಬಲ್ವಿ ನಾವು. ಎಲ್ಲಿ ತನಕ ಆ ಇತಿಹಾಸವನ್ನು ಅವರ ದೇಶದಲ್ಲಿ ಅವರ ಮಕ್ಕಳಿಗೆ ಕಲಿಸ್ತಾರೋ ಅಲ್ಲಿ ತನಕ ಅಂಥದ್ದೊಂದು ನರಮೇಧ ಆಗೋದಿಲ್ಲ. ಯಾರ ಮೇಲೂ ಸೇಡು ತೀರಿಸಿಕೊಳ್ಳೋದಕ್ಕಲ್ಲ, ಯಾರ್ದೋ ಮೇಲೆ ದ್ವೇಷ ಸಾಧಿಸುವುದಕ್ಕಲ್ಲ. ಅಟ್ಲೀಸ್ಟ್ ನಮ್ಮಲ್ಲಿ ನಮ್ಮ ಮೇಲೆ ನಡೆದ ಕಥೆ ಏನು ಅಂತ ಯಾವತ್ತಾರು ಹೇಳಿದ್ರ ನಿಮಗೆ? ಯಾವತ್ತಾದರೂ ಸಬ್ ಠೀಕ್ ಥಾ ಸಬ್ ಠೀಕ್ ಥಾ. ವಿಲ್ ಡ್ಯೂರಂಟ್ ಅಂತ ಅಮೇರಿಕನ್ ಹಿಸ್ಟಾರಿಯನ್ ಹೇಳ್ತಾನೆ, ಭಾರತದ ಮೇಲೆ ನಡೆದ ಇಸ್ಲಾಮಿಕ್ ದಾಳಿಗಳು ಬ್ಲಡ್ಡಿಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಮನ್ ಕೈಂಡ್ ಅಂತ ಹೇಳಿದ್ರು. ಮನುಷ್ಯನ ಇತಿಹಾಸದಲ್ಲಿ ಅತ್ಯಂತ ಘೋರ, ಅತ್ಯಂತ ಬ್ಲಡ್ಡಿಯೆಸ್ಟ್ ಅಂತ. ಅವುಗಳನ್ನು ಓದಿ ಇವತ್ತು ನಾವು ಯಾರ್ದೋ ಮೇಲೆ ದ್ವೇಷ ಸಾಧಿಸ್ತೀವಿ, ಯಾರ್ದೋ ಮೇಲೆ ಸಿಟ್ಟು ತೀರಿಸ್ಕೋತೀವಿ ಅಂತ ಅಲ್ಲ. ಹಂಗೆ ಆಗಬಾರ್ದು. ಸಮಾಜ ಹಂಗೆ ನಡೆಯೋ ಮಾರ್ಗವೂ ಅಲ್ಲ. ಆದರೆ ಏನಾಗಿದೆ ನಮಗೆ ಅನ್ನುವುದರ ಸ್ಪಷ್ಟ ಪರಿಕಲ್ಪನೆ ಇರಬೇಕು. ಇಲ್ಲಿ ಯಾರ್ಯಾರು ಕೂತ್ಕೊಂಡಿದ್ರು, ನಿಮ್ಮ ಯಾರ್ದು ನನಗೆ ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ. ನಿಮ್ಮ ಧಾರ್ಮಿಕ ಭಾವನೆಯವ್ರು ಹಿಂದೆ ಯಾವತ್ತೋ ಏನೋ ದೌರ್ಜನ್ಯ ಮಾಡಿದ್ರು ಅನ್ನೋ ಕಾರಣಕ್ಕೆ ನಿಮಗೆ ಗಿಲ್ಟ್ ಕೂಡ ಇರಬೇಕಾಗಿಲ್ಲ. ಅದು ತಪ್ಪು ಅನ್ನುವ ಪರಿಕಲ್ಪನೆ ಇದ್ದರೆ ಸಾಕು. ಅವರೇನೋ ತಪ್ಪು ಮಾಡಿದ್ರು. ಯು ಆರ್ ನಾಟ್ ಕ್ಯಾರಿಯಿಂಗ್ ದ್ಯಾಟ್ ಬ್ಯಾಗೇಜ್. ನಿಮ್ಮ ಬೆನ್ನ ಮೇಲೆ ಅದರ ಭಾರ ಇಲ್ಲ ಮತ್ತು ಇರಕೂಡ್ದು. ಧಾರ್ಮಿಕ ನಂಬಿಕೆಗಳ ವಿಷಯದಲ್ಲಿ ಏನೇನೋ ನಡಿಬಾರದು ನಡೆದೋಗಿದೆ ಈ ದೇಶದಲ್ಲಿ. ಏನೇನು ನಡೆದಿದೆ ಅನ್ನೋದನ್ನು ಯಾಕೆ ತಿಳ್ಕೋಬೇಕು ಅಂದರೆ ಮುಂದೆ ಹಂಗೆ ಆಗಬಾರ್ದು ಅನ್ನುವ ಕಾರಣಕ್ಕಷ್ಟೆ. ಆ ಕಾರಣಕ್ಕೆ ಒಂದು ಸ್ಪಷ್ಟವಾದ ಇತಿಹಾಸದ ಅರಿವಿರಬೇಕು. ನಾನು ಭಾರತದ ಪರಂಪರೆ, ಅನೇಕ ರೀತಿಯ ಪರಂಪರೆ. ನನ್ನ ಕೆಲಸದ ಉದ್ದೇಶಕ್ಕೆ ಶಿಗ್ಗಾಂವಿಯಲ್ಲಿದ್ದೆ ನಾನು. ಅಲ್ಲೊಂದು ಬೈ ಎಲೆಕ್ಷನ್ ನಡೀತಾ ಇದೆ. ರಾಜಕೀಯ ಮಾತಾಡೋಕ್ಕೆ ಹೋಗೋದಿಲ್ಲ. ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಮತ್ತು ನಿಮಗೆ ರಾಜಕೀಯ ಅರ್ಥ ಆಗುವಷ್ಟು ಪ್ರಬುದ್ಧತೆಯನ್ನು ಈ ಶಾಲೆ ನಿಮಗೆ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಮೊನ್ನೆ ಸಂಡೂರಿನಲ್ಲಿದ್ದೆ, ಉಪಚುನಾವಣೆ. ಸಂಡೂರು ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು. ಅಲ್ಲಿ ಅತ್ಯುತ್ತಮವಾದ ಅದಿರು ಸಿಗುತ್ತೆ, ಕಬ್ಬಿಣದ ಅದಿರು. ಅಲ್ಲೊಂದು ಸ್ಟೀಲ್ ಫ್ಯಾಕ್ಟ್ರಿ ಇದೆ. ಒಂದು 28,000 ಜನ ಕೆಲಸ ಮಾಡ್ತಾರೆ. ಇತ್ತೀಚೆಗೆ ರತನ್ ಟಾಟಾ ತೀರ್ಕೊಂಡ್ರು. ರತನ್ ಟಾಟಾ ಅವರ ಅಜ್ಜ ಭಾರತಕ್ಕೊಂದು ಸ್ಟೀಲ್ ಫ್ಯಾಕ್ಟ್ರಿ ತರಬೇಕು ಅಂತ ಕನಸು ಕಂಡವರು. ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮಾಡಬೇಕು ನಾವು. ಅವರು ಈ ಕಾರ್ಖಾನೆ ಮಾಡುವ ತಂತ್ರಜ್ಞಾನ ಎಲ್ಲಿದೆ ಅನ್ನುವುದನ್ನು ಹುಡುಕಿಕೊಂಡು ಕೇಳ್ತಾರೆ ಇವ್ರಿಗೆ. ಇಲ್ಲ, ನಾನು ಭಾರತದಲ್ಲೊಂದು ಕಬ್ಬಿಣ ಮತ್ತು ಉಕ್ಕಿನ ಫ್ಯಾಕ್ಟ್ರಿ ಮಾಡಬೇಕು. ಯಾರು ಮಾಡಿಕೊಡ್ತಾರೆ ಇದನ್ನು? ಅವ್ರಿಗೆ ಸಲಹೆ ಬರುತ್ತೆ, ಅಮೇರಿಕಕ್ಕೆ ಹೋಗಿ. ಹಡಗು ಹತ್ಕೊಂಡು ಹೋಗ್ತಾರೆ ಅಮೇರಿಕಕ್ಕೆ. ಐ ಥಿಂಕ್ ನ್ಯೂಯಾರ್ಕಿಗೆ ಹೋಗ್ತಾರೆ ಅಂತ ಅನಿಸುತ್ತೆ. ಅಲ್ಲೊಬ್ಬ ಯಾರೋ ಇಂಜಿನಿಯರ್ನ ಮೀಟ್ ಮಾಡ್ತಾರೆ. ಆತ ಹೇಳ್ತಾನೆ, ಇಲ್ಲ ನೀವು ಶಿಕಾಗೋಗೆ ಹೋಗಿ. ಯಾರ್ದೊಬ್ಬರ ಹೆಸರು ಕೊಡ್ತಾರೆ. ಅವ್ರ ಹತ್ರ ಹೋಗಿ ಅಲ್ಲಿ ಸಿಗುತ್ತೆ. ಅವ್ರನ್ನ ಕನ್ವಿನ್ಸ್ ಮಾಡಿ ಅವರು ಬಂದರೆ ಭಾರತದಲ್ಲೊಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಆಗ್ಬೋದು. ಮತ್ತು ಅಲ್ಲಿಗೆ ಹೋಗ್ತಾರೆ. ಯಾರೋ ಒಬ್ಬ ಇಂಜಿನಿಯರು ಆತನ ಅಡ್ರೆಸ್ ಹುಡುಕೊಂಡು, ನೆನಪಿರಲಿ ಭಾರತದ ಅಗರ್ಭ ಶ್ರೀಮಂತ ಮನುಷ್ಯ, ಅವ್ರನ್ನ ಹುಡುಕೊಂಡು ಅವರೇನೋ ಒಂದು ಬ್ಲೂ ಪ್ರಿಂಟ್ ಮೇಲೆ ವರ್ಕ್ ಮಾಡ್ತಿದ್ರಂತೆ. ದೊರಾಬ್ಜಿ ಟಾಟಾ ಹೋಗಿ ಕೇಳ್ತಾರೆ, ನಾನು ಭಾರತದಲ್ಲೊಂದು ಸ್ಟೀಲ್ ಫ್ಯಾಕ್ಟ್ರಿ ಮಾಡಬೇಕು, ನಿಮ್ಮ ಹತ್ರ ಟೆಕ್ನಾಲಜಿ ಇದೆಯಂತೆ, ನನಗೆ ಹೆಲ್ಪ್ ಮಾಡ್ತೀರಾ, ಭಾರತಕ್ಕೆ ಬರ್ತೀರಾ ಅಂತ. ಅವನಿಗೆ ಈ ಬಡ ದೇಶದವರು ಬ್ರಿಟಿಷರ ಹತ್ರ ಆಳಿಸ್ಕೊಳ್ಳೋರು ಇವ್ರೇನು ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತಾರೆ. ಬಟ್ ದೊರಾಬ್ಜಿ ಟಾಟಾ ಅವರು ಕೇಳಿದ ರೀತಿ ಹೆಂಗಿತ್ತಂದ್ರೆ ಅವ್ರು ಕನ್ವಿನ್ಸ್ ಆಗಿಬಿಟ್ರಂತೆ, ಆಯ್ತು ಬನ್ನಿ ಹೋಗೋಣ ಅಂತ. ಜಮ್ಶೆಡ್ಪುರದಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತಾರೆ. ಭಾರತಕ್ಕೆ ಕಬ್ಬಿಣ ಮತ್ತು ಉಕ್ಕನ್ನು ಮಾಡುವ ತಂತ್ರಜ್ಞಾನ ಹಂಗೆ ಬಂತು ಅಂತ ಹುಡುಕಿದ್ರೆ ಇದೆಲ್ಲ ಇತಿಹಾಸದಲ್ಲಿ ಸಿಗುವ ಕಥೆನೇ. ದೊರಾಬ್ಜಿ ಟಾಟಾ
ಅವ್ರ ಕನಸು ಈಡೇರಲಿಲ್ಲ, ಆ ಮಾತು ಬೇರೆ. ಅಂದರೆ ಅವ್ರ ಜೀವಿತಾವಧಿಯಲ್ಲಿ ಫ್ಯಾಕ್ಟ್ರಿ ಮಾಡೋಕ್ಕಾಗಲಿಲ್ಲ. ನಂತರ ಬಂದಂಥ ಪೀಳಿಗೆಯವರು ಮಾಡಿದ್ರು. ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆ ಹೆಂಗಾಯಿತು ಅಂತ ಕೇಳಿದ್ರೆ ನೀವು ಹುಡುಕಿದ್ರೆ ಸಿಗೋ ಕಥೆನೇ ಇದು. ಬ್ರಿಟಿಷರು ತಮಾಷೆ ಮಾಡಿದ್ರಂತೆ, ಇವರೆಲ್ಲ ಸೇರಿಕೊಂಡು ಕಬ್ಬಣ ಮಾಡಿಬಿಟ್ರೆ ನಾವು ಒಬ್ಬರೇ ತಿಂದು ಖಾಲಿ ಮಾಡಿಬಿಡ್ತೀವಿ ಅದನ್ನ ಅಂತ. ಅಂದರೆ ಅಷ್ಟು ಮೆತ್ತಗಿರುತ್ತೆ ನಿಮ್ಮ ಕಬ್ಬಣ, ಪ್ರಯೋಜನಕ್ಕೆ ಇರೋದಿಲ್ಲ. ಬಟ್ ನಮ್ಮಲ್ಲಿ ಯಾವತ್ತಾರು ಒಂದು ಪ್ರಶ್ನೆ ಬರ್ಬೇಕಲ್ಲ. ಇಲ್ಲೇ ಉಡುಪಿ ಹತ್ರ ಕೊಲ್ಲೂರು ಇದೆ. ಕೊಲ್ಲೂರು ದೇವಸ್ಥಾನದ ದೀಪಸ್ತಂಭ ಕಬ್ಬಣದ್ದು 1400 ವರ್ಷಗಳ ಹಿಂದೆ ಬುಡಕಟ್ಟು ಸಮುದಾಯದವರು ಮಾಡಿದ್ದು. ಇವತ್ತಿಗೂ ಅದಕ್ಕೆ ತುಕ್ಕು ಹಿಡಿದಿಲ್ಲ. ಅಲ್ಲಿ ಇರುವ ಅದಿರನ್ನು ಬಳಸಿಕೊಂಡು 1400 ವರ್ಷಗಳಾದರೂ ತುಕ್ಕು ಹಿಡಿಯದೇ ಇರುವಂಥ ಕಬ್ಬಿಣ ಮಾಡುವ ಟೆಕ್ನಾಲಜಿ ಆದಿವಾಸಿಗಳಿಗೆ ಗೊತ್ತಿತ್ತು. ಆದರೆ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಮಾಡಬೇಕು ಅಂದರೆ ಟಾಟಾ ಫ್ಯಾಮಿಲಿಯವರು ಅಮೇರಿಕಕ್ಕೆ ಟೆಕ್ನಾಲಜಿ ಹುಡುಕಿಕೊಂಡು ಹೋಗಬೇಕಾಗಿ ಬಂತು. ಎಲ್ಲಿ ಹೋಯಿತು ಆ ಜ್ಞಾನ, ಎಲ್ಲಿ ಹೋಯಿತು? ಅದನ್ನು ನಷ್ಟ ಮಾಡಿದವ್ರು ಯಾರು? ನಾನು ಯಾವ ವಿಷಯಕ್ಕೆ ಬರ್ತೀನಿ ಅಂದರೆ ಫೈನಲಿ ಶಿಕ್ಷಣ ಅಂದರೆ ಏನು, ಅದೇ ವಿಷಯಕ್ಕೆ ಬರುವಂಥದ್ದು. ಸೈನ್ ಹಾಕೋದಕ್ಕೆ ಶಿಕ್ಷಣ ಅಂತೀರಾ, ಅಥವಾ ನಿಮ್ಮ ಎದುರಿಗಿರೋ ಪುಸ್ತಕ ಓದೋದಕ್ಕೆ ಶಿಕ್ಷಣ ಅಂತೀರಾ? ಸಾವಿರ ವರ್ಷಗಳಾದರೂ ದೆಹಲಿಯಲ್ಲಿ ಕುತುಬ್ ಮಿನಾರ್ ಇದೆ, ಧ್ರುವ ಸ್ತಂಭ ಅಂತ ಕರೀತಾರೆ, ಅದನ್ನ ಹಂಗೆ ಕರಿಬೇಕು. ಕುತುಬ್ ಮಿನಾರ್ನ ಪ್ರಾಂಗಣದಲ್ಲಿ 2000 ವರ್ಷಗಳ ಹಿಂದಿನ ಕಬ್ಬಿಣದ ಸ್ತಂಭ ಇದೆ, ಇವತ್ತಿಗೂ ತುಕ್ಕು ಹಿಡಿದಿಲ್ಲ. ಪ್ರಪಂಚದ ಮೂಲೆಯಿಂದ ಬಂದು ಇಂಥ ಕಬ್ಬಿಣವನ್ನು 2000 ವರ್ಷಗಳ ಹಿಂದೆ ಭಾರತೀಯರು ಹೆಂಗೆ ಮಾಡಿದ್ರು ಅಂತ ಅಧ್ಯಯನ ಮಾಡ್ತಾರೆ. ಆ ಶಿಕ್ಷಣ ಎಲ್ಲಿ ಕಳೆದು ಹೋಯಿತು? ಯಾಕೆ ಟಾಟಾ ಫ್ಯಾಮಿಲಿಯವರಿಗೆ ಕಬ್ಬಿಣ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೆ ಅಮೆರಿಕಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬಂತು? ಭಾರತೀಯರು ಮೆಟಲರ್ಜಿಯಲ್ಲಿ ಏನನ್ನು ಸಾಧಿಸಿದ್ದರು ಅಂತ ತಿಳ್ಕೊಳ್ತಾ ಹೋದರೆ 2 ತಾಸು ಕನಿಷ್ಠ ಮಾತನಾಡಬಹುದಾದಂಥ ವಿಷಯ ಅದು. ಶಿಕ್ಷಣ ಅಂದರೆ ಏನು? ಇದು ಓದುವ ಅಥವಾ ಬರೆಯುವ ಸಾಮರ್ಥ್ಯ ಅಲ್ಲ, ಅಥವಾ ನಿಮ್ಮ ಸಹಿಯನ್ನು ನೀವು ಮಾಡೋದಕ್ಕೆ ಬಂದುಬಿಟ್ರೆ ನೀವು ವಿದ್ಯಾವಂತರಾದ್ರಿ, ಶಿಕ್ಷಣವಂತರಾದ್ರಿ ಅಂತಲ್ಲ. ನೆನ್ನೆ ಹುಬ್ಬಳ್ಳಿಯಲ್ಲಿ ನನಗೊಬ್ಬರು ಸಿಕ್ಕಿದ್ರು. ಸ್ಟ್ರಕ್ಚರಲ್ ಡಿಸೈನಿಂಗ್ ಕಲಿಯೋದಕ್ಕೆ ಅವರು, ಅಂದರೆ ಲಂಡನ್ನಲ್ಲಿ ಹೋಗಿ ಸ್ಟ್ರಕ್ಚರಲ್ ಡಿಸೈನಿಂಗ್ ಕಲಿತು ಬಂದಿದ್ದೀನಿ ನಾನು. ಆರ್ಕಿಟೆಕ್ಚರ್, ಈಸ್ ಆರ್ಕಿಟೆಕ್ಟ್. ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ಕಲಿತು ಬಂದಿದ್ದೀನಿ. ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ಅಂದರೆ ಒಂದು ದೊಡ್ಡ ಕಟ್ಟಡ ಅಲ್ಲಾಡದೇ ಇರೋ ಹಾಗೆ, ಭೂಕಂಪ ಆದರೆ ಏನೂ ಆಗದೇ ಇರೋ ಹಂಗೆ ಹೆಂಗೆ ನಿಂತ್ಕೊಳ್ಳೋದು ಅಂತ ಕಲಿಸೋದು. ನಾ ಕೇಳಿದೆ, ತಮಿಳ್ನಾಡಿಗೆ ಹೋಗಿದ್ದೀರಾ ಯಾವಾಗಾದ್ರು? ಇಲ್ಲ. ಅಲ್ಲೊಂದು ಬೃಹದೀಶ್ವರ ದೇವಸ್ಥಾನ ಇದೆ, 82 ಟನ್ ತೂಕದ ಕಳಸವನ್ನು ಇಟ್ಟಿದ್ದಾರೆ ಅದರ ಮೇಲೆ. 82 ಟನ್ ತೂಕ, 106 ಅಡಿಗಳ ಎತ್ತರದ ಗೋಪುರದ ಮೇಲೆ ಆ ಕಳಸದ ಎತ್ತರ, ಇದು ತೂಕ 82 ಟನ್ ಅಂತೆ. ಮಧ್ಯದಲ್ಲಿ ಎಲ್ಲೂ ಅದನ್ನು ನಿಲ್ಲಿಸೋದಕ್ಕೆ ಕಬ್ಬಣ ಬಳಸಿಲ್ಲ, ಸಿಮೆಂಟ್ ಬಳಸಿಲ್ಲ. ಒಂದು ಕಲ್ಲು ಇನ್ನೊಂದು ಕಲ್ಲಿನ ಭಾರವನ್ನು ಹೊರುತ್ತೆ. ಈಸ್ ಇಟ್ ನಾಟ್ ಸ್ಟ್ರಕ್ಚರಲ್ ಎಂಜಿನಿಯರಿಂಗ್? ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ಅಲ್ವಾ? ಅದನ್ನು ಮಾಡೋದನ್ನು ಯಾರಿಗೆ ಹೇಳಿಕೊಟ್ರು? ಭಾರತದಲ್ಲಿ ಒಂದು ಜ್ಞಾನ ಪರಂಪರೆ ಅನ್ನೋದಿತ್ತು. ನಷ್ಟ ಆಗಿದ್ದದು ಓದುವುದನ್ನು ಬರೆಯುವುದನ್ನು ಶಿಕ್ಷಣ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಮೀರಿದ್ದಾಗಿತ್ತು ಕ್ಯಾಲ್ಕುಲೇಷನ್ನು. 1804-5 ಆಸುಪಾಸಿನಲ್ಲಿ ಲಂಡನ್ನಿನ ಪತ್ರಿಕೆಗಳಲ್ಲಿ ಒಂದು ದೊಡ್ಡ ಸುದ್ದಿ ಪ್ರಕಟ ಆಗುತ್ತೆ. ಏನಾಗಿರುತ್ತೆ, ಇಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಿರ್ತವೆ. ಬ್ರಿಟಿಷ್ ಸೈನಿಕನೊಬ್ಬನ ಮೂಗನ್ನು ಟಿಪ್ಪು ಸುಲ್ತಾನ್ನ ಸೈನಿಕರು ಕತ್ತರಿಸ್ಬಿಟ್ಟಿರ್ತಾರೆ. ಅವನು ಕತ್ತರಿಸಿದ ಮೂಗು ಹಿಡ್ಕೊಂಡು ಹಂಗೂ ಹಿಂಗೂ ಅಲ್ಲೂ ಇಲ್ಲೂ ಅಲದಾಡ್ತಾ ಪುಣೆ ತನಕ ಹೋಗಿರ್ತಾನೆ. ಪುಣೆಯಲ್ಲಿ ಹಿಂಗೆ ಬೀದಿಲಿ ಹೋಗ್ತಾ ಇರುವಾಗ ಗಾಯಗೊಂಡ ಮೂಗನ್ನು ಹಿಡ್ಕೊಂಡು ಒಬ್ಬ ಕುಂಬಾರ, ಮಡಿಕೆ ಮಾಡ್ತಾ ಇದ್ದ ಕುಂಬಾರ ಕರೆದು ಕೇಳ್ತಾನೆ ಏನಾಯಿತು ಅಂತ. ಅವನು ಹೇಳ್ತಾನೆ, ಟಿಪ್ಪು ಸುಲ್ತಾನ್ ಸೈನಿಕರು ಮೂಗು ಕತ್ತರಿಸ್ಬಿಟ್ಟಿದ್ದಾರೆ ಅಂತ. ಬಾಯಲ್ಲಿ ನಾ ಸರಿ ಮಾಡ್ತೀನಿ ಅಂಥೇಳಿ ಆ ಮೂಗನ್ನು ಹೊಲಿದು ಪ್ಲಾಸ್ಟಿಕ್ ಸರ್ಜರಿಯನ್ನು ಕುಂಬಾರ ಮಾಡಿ ಇನ್ನು ಕಡಿಮೆ ಆಗುತ್ತೆ ಹೋಗು ಅಂತ. ಅವನಿಗೆ ಹುಷಾರಾಗ್ಬಿಡ್ತು, ಮೂಗು ಮೊದಲಿದ್ದಂಗೆ ಆಗ್ಬಿಡ್ತು ಅವನಿಗೆ. ಇಂಗ್ಲೆಂಡಿನ ಪತ್ರಿಕೆಗಳು ಬರೀತಾವದನ್ನು. ಭಾರತದಲ್ಲಿ ರಸ್ತೆ ಬದಿಯಲ್ಲಿ ಮಡಿಕೆ ಮಾಡ್ಕೊಂಡಿದ್ದವನಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದಕ್ಕೆ ಬರ್ತಿತ್ತು. ಈಗ ಆಗರ್ಭ ಶ್ರೀಮಂತರು ಹುಷಾರಿಲ್ಲ ಅಂದರೆ ಸಿಂಗಾಪುರದ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಮೇರಿಕದ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅದೊಂದು ಜ್ಞಾನ ಪರಂಪರೆ ಡಿಸ್ಕಂಟಿನ್ಯೂ ಆಯಿತು ಈ ದೇಶದಲ್ಲಿ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ವು. ಭಾರತೀಯರು ಕಬ್ಬಿಣ ಮತ್ತು ಉಕ್ಕನ್ನು ಮಾಡದೇ ಇರುವಂತೆ ಬ್ರಿಟಿಷರು ನಿರ್ಬಂಧ ಹೇರೋದು. ನಮ್ಮಲ್ಲಿನ ನೇಕಾರರು ದೊಡ್ಡ ಸೈಜಿನ ಕಡ್ಡಿಪೊಟ್ನ ಬರುತ್ತಲ್ಲ, ವೆಂಕಿಪೊಟ್ನ, ಅದರಲ್ಲಿ ಮಡಚಿ ಇಡಬಹುದಾದ ಅಷ್ಟು ತೆಳ್ಳಗಿನ ಸೀರೆಗಳನ್ನು ಮಾಡ್ತಾಯಿದ್ರು ಅಂತ. ಸೀರೆಗಳನ್ನು ಮಾಡ್ತಾಯಿದ್ರು. ಆ ಸೀರೆ ಮಾಡ್ತಾ ಇದ್ದ ನೇಕಾರನನ್ನು ನೀವು ವಿದ್ಯಾವಂತ ಅಂತೀರೋ ಇಲ್ವೋ? 106 ಅಡಿಗಳ ಎತ್ತರದ ಗೋಪುರ ಕಟ್ಟಿ ಅದರ ಮೇಲೆ 82 ಟನ್ ತೂಕದ ಕಳಶವನ್ನು ಇಟ್ಟು ಅದು 106 ವರ್ಷಗಳಾದರೂ ಅಲ್ಲಾಡದೇ ಇರುವಂತೆ ನಿಲ್ಲಿಸಬಲ್ಲಂಥ ವಿಶ್ವಕರ್ಮನನ್ನು ನೀವು ವಿದ್ಯಾವಂತ ಅಂತೀರೋ ಇಲ್ಲೋ? ಅನ್ಬೇಕೋ ಇಲ್ಲ ವಿದ್ಯಾವಂತ ಅಂತ?
ರಸ್ತೆ ಬದಿಯಲ್ಲಿ ಮಡಿಕೆ ಮಾಡುವನು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾನೆ ಅಂದರೆ ಅವನ ವಿದ್ಯೆ ಇರಲಿಲ್ಲ, ಆತನನ್ನು ವಿದ್ಯೆಯಿಂದ ವಂಚಿತರನ್ನಾಗಿ ಮಾಡಲಾಗಿತ್ತು ಅನ್ನೋಕ್ಕಾಗತ್ತಾ? ಅವನಿಗಿರಲಿಲ್ವಾ ವಿದ್ಯೆ? ಇವತ್ತು ಬಂದು ನಮ್ಮ ಅಗ್ರಿ ಕಾಲೇಜ್ಗಳಲ್ಲಿ ಹೇಳ್ತಾರೆ ನೈಟ್ರೋಜನ್ ಫಿಕ್ಸಿಂಗ್ ಮಾಡಬೇಕು ಅಂದರೆ ಇಂತಿಂಥ ಕೆಮಿಕಲ್ಗಳನ್ನು ಜಮೀನಿಗೆ ಹಾಕಬೇಕು, ಅಥವಾ ಜಮೀನಿನ ಸುತ್ತಲೂ ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು. ಇವತ್ತು ಇವರೇನು ಹೇಳೋದು? ನಮ್ಮ ಅಜ್ಜ ಮಾಡ್ತಾಯಿದ್ರು ಅದನ್ನು, ನಮ್ಮ ಮುತ್ತಜ್ಜ ಮಾಡ್ತಾಯಿದ್ರು ಅದನ್ನು. ನಿಮ್ಮೆಲ್ಲ ಯಾರು ಕೃಷಿ ಕುಟುಂಬದಿಂದ ಬಂದಿದ್ದೀರಿ ಅಂದರೆ ಗೊತ್ತಾಗತ್ತೆ. ಏಕದಳ ಧಾನ್ಯದ ಬಿತ್ತನೆ ಮಾಡಿದಾಗ ಇಂತಿಷ್ಟು ಸಾಲಿಗೊಂದು ದ್ವಿದಳ ಧಾನ್ಯದ ಸಾಲನ್ನು ಬೆಳೀತಾಯಿದ್ರು. ಅವ್ರಿಗೆ ನೈಟ್ರೋಜನ್ ಫಿಕ್ಸಿಂಗ್ ಅಂತ ಹೇಳಕ್ಕೆ ಬರ್ತಿರಲಿಲ್ಲ. ಜ್ಞಾನ ಇತ್ತ? ಅವರನ್ನು ಅನಕ್ಷರಸ್ಥರು, ಯಾವುದೋ ಸಮುದಾಯದವರು, ಅವರನ್ನು ಜ್ಞಾನದಿಂದ ವಂಚಿತರನ್ನಾಗಿಸಲಾಗಿತ್ತು. ಯಾವತ್ತಾರು ಹೇಳ್ತೀವಿ ಈ ಜ್ಞಾನದಿಂದ ಈ ರೀತಿಯ ಫ್ರೇಸ್ಗಳನ್ನು ಮುಂದೆ ಕೇಳ್ತಾ ಹೋಗ್ತೀರಿ ನೀವು. ಐ ಆಮ್ ಜಸ್ಟ್ ಪ್ರಿಪೇರಿಂಗ್ ಯು ಟು ಫೇಸ್ ದ ರಿಯಲ್ ವರ್ಲ್ಡ್. ನೀವು ಪ್ರವೇಶಿಸಲಿರುವ ರಿಯಲ್ ವರ್ಲ್ಡ್ ಇದೆಯಲ್ಲ, ಅದನ್ನು ಎದುರಿಸೋದಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಜ್ಞಾನದಿಂದ ವಂಚಿತರನ್ನಾಗಿ ಮಾಡಲಾಗಿತ್ತು ಅಂತಾರೆ, ಆರ್ಯರು ದ್ರಾವಿಡರು ಅಂತ ಹೇಳ್ತಾರೆ, ನಿಮ್ಮ ಜಾತಿ ಇಂಥದ್ದು, ನಿಮ್ಮ ಉಪಜಾತಿ ಇಂಥದ್ದು ಅಂತ ಹೇಳ್ತಾರೆ. ನಿಮ್ಮ ಮೇಲೆ ಅದಾಯಿತು ಇದಾಯಿತು, ನೀವು ಅಲ್ಲಿಂದ ಬಂದವರು, ಅವರು ಇಲ್ಲಿಂದ ಬಂದವರು. ನಿಮ್ಮ ಮಧ್ಯದಲ್ಲಿ ವಿಘಟನೆಯನ್ನು ಮಾಡೋದಕ್ಕೆ, ಡಿವೈಡ್ಗಳನ್ನು ಸೃಷ್ಟಿಸುವುದಕ್ಕೆ ಸಮಾಜದಲ್ಲಿ ಹೊರಗಡೆ ಕಾತರದಿಂದ ಕಾಯ್ದುಕೊಳ್ತಂಥವ್ರು ಇದ್ದಾರೆ. ಅದಕ್ಕಿಂತ ಮೊದಲು ಒಂದು ಸಲ ಪ್ರಿಪೇರ್ ಆಗಿ ಹೋಗಿ, ಎಲ್ಲಿಂದ ಎಲ್ಲಿ ತನಕ ಈ ದೇಶ ಇತ್ತು, ಈ ದೇಶ ಇವತ್ತಿಗೆ ಹಿಂಗಿರೋದಕ್ಕೆ ಕಾರಣ ಏನು, ಅದಕ್ಕೆ ಯಾರ್ಯಾರು ಏನೇನು ತ್ಯಾಗ ಬಲಿದಾನಗಳನ್ನು ಮಾಡಿದ್ರು ಅಂತ. ಯಾವತ್ತಾರು ಫ್ರೀ ಇದ್ದಾಗ ಒಂದು ಸಲ ಜಗತ್ತಿನ ಮ್ಯಾಪ್ ತಗೊಂಡು ಇಟ್ಕೊಂಡು ನೋಡಿ. ಮ್ಯಾಪ್ನಲ್ಲಿ ಏನು ಇರಾನ್ ಅಂತ ನೋಡ್ತೀವಲ್ಲ, ಇಟ್ ವಾಸ್ ಕಾಲ್ಡ್ ಎಸ್ ಪರ್ಷಿಯಾ. ಅಲ್ಲೊಂದು ಪರ್ಷಿಯನ್ ಅಂತ ಲ್ಯಾಂಗ್ವೇಜ್ ಇತ್ತು. ಅಗ್ನಿ ಆರಾಧಕರಾಗಿದ್ದರು ಅವರು, ಝೊರಾಸ್ಟ್ರಿಯನ್ನರು ಅಂತ ಕರೀತಾ ಇದ್ದರು. ಇವತ್ತು ಪರ್ಷಿಯನ್ ಮಾತಾಡೋರು ಇದ್ದಾರ ಅಲ್ಲಿ, ಅಗ್ನಿ ಆರಾಧಕರು ಇದ್ದಾರ ಅಲ್ಲಿ, ತನ್ನನ್ನು ತಾನು ಝೊರಾಸ್ಟ್ರಿಯನ್ ಅಂತ ಹೇಳ್ಕೊಳ್ಳೋರು ಇವತ್ತು ಯಾರು? ಆವಾಗ ಪರ್ಷಿಯಾ, ಈಗ ಇರಾನ್ ಯಾರು ಇದ್ದಾರಾ? ಇಲ್ಲ. ಅಜರ್ಬೈಜಾನ್ ಅಂತ ಒಂದು ದೇಶಕ್ಕೆ ಹೋಗಿದ್ದೆ ನಾವು. ಇರಾನಿನ ಪಕ್ಕದಲ್ಲೇ ಇದೆ. ಅದರ ರಾಜಧಾನಿಯ ಹೊರಗಡೆ 40-50 ಕಿಲೋಮೀಟ್ರ್ ಹೋದರೆ ಅಲ್ಲಿ ನ್ಯಾಚುರಲ್ ಮೀಥೇನ್ ಫ್ಲೇಮ್ಸ್ ಇದ್ದಾವೆ. ಅವು ಪ್ರವಾಸಿ ಸ್ಥಳಗಳು. ನಮಗೆ ಪ್ರವಾಸಿ ಸ್ಥಳಗಳು ಅಗ್ನಿ ಆರಾಧಕರು ಪೂಜಿಸ್ತಾ ಇದ್ದ ಸ್ಥಳಗಳು. ಅಲ್ಲಿಗೆ ಹೋದಾಗ ನನಗೆ ಯಾರದ್ದು ಪೂಜನೀಯ ಸ್ಥಳ ಅಂದರೆ ನಾವು ಚಪ್ಪಲಿ ದೂರ ಬಿಟ್ಟು ಹೋಗ್ಬೇಕಲ್ಲ, ಚಪ್ಪಲಿ ಎಲ್ಲಿ ಬಿಡಬೇಕು ಅಂತ ಕೇಳಿದೆ. ಇಲ್ಲ, ಹಾಕ್ಕೊಂಡೋಗಿ ಅಂತ. ಇಟ್ ಈಸ್ ಲೈಕ್ ಯಾರೋ ಗರ್ಭಗುಡಿಯಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋದಂಗೆ ಅದು ಫೀಲಿಂಗು. ಇಲ್ಲ, ಇದು ಇಲ್ಲಿ ಅಲೋ ಇಲ್ಲ ಅಂತ ಹೇಳೋದಕ್ಕೆ ಒಬ್ಬ ಪರ್ಷಿಯನ್ನಲ್ಲಿಲ್ಲ, ಒಬ್ಬ ಅಗ್ನಿ ಆರಾಧಕ ಅಲ್ಲಿಲ್ಲ. ಅದೊಂದು ಪ್ರೇಕ್ಷಣೀಯ ಸ್ಥಳ ಆಗಿದೆ ಅಷ್ಟೇ. ಹಂಗೆ ಯಾಕಾದವು ಆ ದೇಶಗಳು? ಈಜಿಪ್ಟ್ ಅಂದ ತಕ್ಷಣ ನಿಮ್ಮ ಕಣ್ಮುಂದೆ ಏನು ಬರುತ್ತೆ? ಪಿರಾಮಿಡ್ಗಳು ಕೂಡ ಒಂದು ಸಂಸ್ಕೃತಿಗೆ ಸೇರಿದ್ದಲ್ಲ, ಒಂದು ಜನಾಂಗಕ್ಕೆ ಸೇರಿದ್ದಲ್ಲ. ಆ ಜನಾಂಗಕ್ಕೆ ದೇವಾನುದೇವತೆಗಳು, ಹಬ್ಬ ಹರಿದಿನಗಳು ಎಲ್ಲ ಇದ್ದವಲ್ಲ. ಇಡೀ ಈಜಿಪ್ಟ್ನಲ್ಲಿ ನಾನು ಆ ಜನಾಂಗಕ್ಕೆ ಸೇರಿದವನು, ಪಿರಾಮಿಡ್ ಕಟ್ಟಿರುವ ಜನಾಂಗಕ್ಕೆ ನಾನು ಸೇರಿದವನು ಅಂತ ಹೇಳ್ಕೊಳ್ಳೋಕೆ ಒಬ್ಬರಾರು ಇದ್ದಾರಾ ಈಗ? ಎನಿಬಡಿ? ಇಲ್ಲ. ಜಗತ್ತಿನ ನಕಾಶೆಯನ್ನು ತೆಗೆದು ನೋಡಿ. ತುನೇಷಿಯಾ, ಸಿರಿಯಾ, ಅಲ್ಲಿಂದ ಹಿಡಿದು ಸ್ಪೇನ್ ತನಕ ಬೇರೆ ಬೇರೆ ಸಂಸ್ಕೃತಿಗಳಿದ್ದು, ಒಬ್ಬರೂ ಬದುಕಿಲ್ಲ ಅಲ್ಲಿ. ಇರಾನ್ 30 ವರ್ಷದಲ್ಲಿ ಸೋತು ಸುಣ್ಣಾಗಿ ಕನ್ವರ್ಟ್ ಆಯಿತು. ತುನೇಷಿಯಾ 10 ವರ್ಷ, ಸಿರಿಯಾ 10 ವರ್ಷ, ಈಜಿಪ್ಟ್ 20 ವರ್ಷ. ಯಾರೋ ಕವಿ ಇದ್ದಾರೆ, ಯುನಾನ್ ಮಿಸ್ರ್ ರೋಮ್ ಸಬ್ ಮಿಟ್ ಗಯೆ ಜಹಾಂ ಸೆ, ಯುನಾನ್ ಮಿಸ್ರ್ ರೋಮ್ ಸಬ್ ಮಿಟ್ ಗಯೆ ಜಹಾಂ ಸೆ. ಎಲ್ಲವೂ ಹೋಗ್ಬಿಟ್ಟು ಉಳ್ಕೊಂಡಿರೋದು ನಮ್ಮದು. 30 ವರ್ಷದಲ್ಲಿ ಪರ್ಷಿಯಾ ಸೋತು ಸುಣ್ಣಾಗಿ ಕನ್ವರ್ಟ್ ಆಗಿಬಿಡ್ತು. ಅಫ್ಘಾನಿಸ್ತಾನದ ಗಡಿಗೆ ಬಂದಂತಹ ದಾಳಿಕೋರರು ದಿಲ್ಲಿ ತನಕ ಬರೋದಕ್ಕೆ ನಾವು 600 ವರ್ಷ ತಡೆ ಹಿಡಿದ್ವಿ. ಅವರು 600 ಇಯರ್ಸ್ ತಡೆ ಹಿಡಿದ್ವಿ ಅಂದರೆ ಅಲ್ಲೇ ನಿಂತ್ಕೊಳ್ಳಿ, ನಾವು ಇಲ್ಲೇ ಇರ್ತೀವಿ, ನಾವು ಊಟ ಮಾಡಬೇಕು, ನಾವು ಅಲ್ಲ. ಖಡ್ಗ ಹಿಡ್ಕೊಂಡು ನಿಂತಿದ್ರು ನಮ್ಮವರು. ಅವ್ರು ಯಾವಾಗ ದಾಳಿಗೆ ಬಂದರೂ ಪ್ರತಿ ದಾಳಿ ಮಾಡ್ತಾಯಿದ್ರು, ಸೋಲಿಸ್ತಾಯಿದ್ರು. ಒಂದು ಸಲ ನಮಗೆ ಹಿನ್ನಡೆ ಆಗ್ತಿತ್ತು, ಒಂದು ಸಲ ಅವ್ರಿಗೆ ಹಿನ್ನಡೆ ಆಗ್ತಿತ್ತು. ಅಫ್ಘಾನಿಸ್ತಾನದ ಬಾರ್ಡರ್ನಿಂದ ದಿಲ್ಲಿಗೆ ಬರೋದಕ್ಕೆ 600 ವರ್ಷ ನಮ್ಮವರು ಬಿಡಲಿಲ್ಲ. ಒಂದಕ್ಕಿಂತ ಒಂದು ವೀರಾವೇಶದ ಕಥೆಗಳು. ಇವತ್ತು ನೀವು ನಾರ್ತ್ ಈಸ್ಟ್, ಈಶಾನ್ಯ ಭಾರತ ಅಂತ ಕರಿತೀರಿ. ಅಸ್ಸಾಂ, ಅಲ್ಲೊಂದು ಅಹೋಮ್ ಸಾಮ್ರಾಜ್ಯ ಅಂತ ಸಾಮ್ರಾಜ್ಯ ಇತ್ತು. 17 ಸಲ ಮುಘಲರ ದಂಡೆತ್ಕೊಂಡು ಹೋದ್ರು ಅದರ ಮೇಲೆ. 17 ಸಲ. ಒಂದೇ ಒಂದು ಸಲವನ್ನು ಅದನ್ನು ಸೋಲ್ಸೋದಕ್ಕಾಗಲಿಲ್ಲ. ನಿಮ್ಮ ಹಿಸ್ಟ್ರಿ ಬುಕ್ಗಳನ್ನು ತೆಗೆದ್ರೆ ಸೋತಿರುವ ಇತಿಹಾಸ ಹೇಳ್ತಾರೆ, ಹೋರಾಡಿರುವ ಇತಿಹಾಸ ಎಲ್ಲಿದೆ? ಗೆದ್ದಿರುವ ಇತಿಹಾಸ ಎಲ್ಲಿದೆ ಗೆದ್ದಿರುವ ಇತಿಹಾಸ?
ಯಾವತ್ತೂ ಇನ್ಯಾರ ಮುಂದೂ ನೀವು ತಲೆ ತಗ್ಗಿಸ್ಕೊಂಡು ಭುಜ ಬಗ್ಗಿಸ್ಕೊಂಡು ಓಡಾಡಬಾರ್ದು. ಯಾಕಂದರೆ ಯು ಬಿಲಾಂಗ್ ಟು ದ್ಯಾಟ್ ಸಿವಿಲೈಸೇಷನ್. ಆ ಸಿವಿಲೈಸೇಷನ್ನಿಗೆ ಸಂಬಂಧಿಸಿದವರು ನೀವು. ಯಾವಾಗ ದೇಶಗಳ 10 ವರ್ಷ 20 ವರ್ಷ 30 ವರ್ಷದಲ್ಲಿ ಹೋರಾಡೋದಕ್ಕಾಗದೆ ಬಿದ್ದು ಮಣ್ಣು ಪಾಲಾಗಿ ಕನ್ವರ್ಟ್ ಆಗಿ ನೀವು ಯಾವ ದೇವ್ರ ಪೂಜೆ ಮಾಡುವಂತೀರೋ ಆ ದೇವ್ರ ಪೂಜೆ ಮಾಡ್ತೀವಿ, ನೀವು ಯಾವ ಹಬ್ಬ ಮಾಡ್ತೀರೋ ಅಂತೀರೋ ಆ ಹಬ್ಬ ಮಾಡ್ತೀವಿ, ನಮ್ಮ ಧರ್ಮ ಗ್ರಂಥಗಳನ್ನು ಸುಟ್ಟು ಹಾಕು ಅಂದರೆ ಅದಕ್ಕೂ ನಾವು ತಯಾರು ಅಂತ ದೇಶಗಳ 20-30 ವರ್ಷದಲ್ಲಿ ಮಣ್ಣು ಪಾಲಾಗಿರುವಾಗ ಇನ್ನೂ ತನಕ ವಿ ಬಿಲಾಂಗ್ ಟು ದ್ಯಾಟ್ ಸಿವಿಲೈಸೇಷನ್ ಅಂತ ಹೇಳ್ಕೊಳ್ಳೋರು ನಾವು ಮಾತ್ರ. ಆ ಹೆಮ್ಮೆ ನಿಮ್ಮಲ್ಲಿರಬೇಕು ಅಂತ. ಆ ಹೆಮ್ಮೆ ನೀವು ಕೆಲವೊಂದು ಸಲ ಅಂತೀನಿ ನಾನು, ಪುಣ್ಯ ನಮ್ಮ ಮಕ್ಕಳೇನಾದ್ರು ಬುಕ್ಗಳನ್ನು ಸೀರಿಯಸ್ ಆಗಿ ಓದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಏನಾಗ್ಬಿಡ್ತಿದ್ರು ಇವರು ಅಂತ. ಲಕ್ಕಿಲಿ ನಾವು ಯಾರು ಇತಿಹಾಸ ಪುಸ್ತಕಗಳನ್ನು ಸೀರಿಯಸ್ ಆಗಿ ಓದಲಿಲ್ಲ. ಓದ್ಬಿಟ್ಟಿದ್ರೆ ಏನಾಗ್ತಿದ್ರಿ ನೀವೆಲ್ಲ? ನಾವು ಓದ್ತಿದ್ವಿ, ಎಕ್ಸಾಮ್ನಲ್ಲಿ ಪ್ರಶ್ನೆ ಬರ್ತಿತ್ತು, ಬರೀತಿದ್ವಿ, ಒಂದಷ್ಟು ಮಾರ್ಕ್ಸ್ ಬರ್ತಿದ್ವು. ಎಕ್ಸಾಮ್ ಹಿಸ್ಟ್ರಿ ಪೇಪರ್ ಮುಗಿದು ಮಾರನೇ ದಿವಸ ಪುಸ್ತಕದಲ್ಲಿ ಏನಿದೆಯೋ ನಮ್ಮ ತಲೆಯಲ್ಲಿ ಗೊತ್ತಿರಲಿಲ್ಲ. ಹಂಗೆ ಇದ್ದದ್ದಕ್ಕೆ ನಾವೆಲ್ಲ ಹಿಂಗಾಗಿದ್ದೀವಿ, ಸ್ವಾಭಿಮಾನಿಗಳಾಗಿದ್ದೀವಿ. ನಿಜವಾಗ್ಲೂ ಅದು ಸತ್ಯ ಅಂದ್ಕೊಂಡ್ಬಿಟ್ಟಿದ್ರೆ ನಾವು ಇಷ್ಟೊತ್ತಾಗಲೇ ಇನ್ನೊಬ್ಬರ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡೋದಕ್ಕೂ ಆಗ್ತಿರಲಿಲ್ಲ. ಅಂಥ ಪರಿಸ್ಥಿತಿ. ಯುರೋಪಿಯನ್ ದೇಶಗಳಲ್ಲಿ ಪ್ರವಾಸ ಮಾಡ್ತಿದ್ದಾಗ ಎಲ್ಲರೂ ಬೆಕ್ಕಸ ಬೆರಗಾಗಿ ನೋಡ್ತಾಯಿದ್ರು, ವಾವ್ ಯುರೋಪ್, ಏನಿದು ಯುರೋಪ್ ಅಂತ. ಅರೆ, ನಮ್ಮಿಂದ ಲೂಟಿ ಹೊಡ್ಕೊಂಡು ಬಂದಿದ್ದಲ್ವಾ ಅದು? ನಮ್ಮಿಂದ ಲೂಟಿ ಹೊಡ್ಕೊಂಡು ಬಂದಿದ್ದಲ್ವಾ? ಇವತ್ತು ನಾವು ಕನಸು ಕಾಣ್ತಿದ್ದೀವಿ, 5 ಟ್ರಿಲಿಯನ್ ಎಕನಾಮಿ ಆಗಬೇಕು, 5 ಟ್ರಿಲಿಯನ್ ಎಕನಾಮಿ ಆಗಬೇಕು. ಬ್ರಿಟಿಷರು ಭಾರತದಿಂದ ತಗೊಂಡೋಗಿರೋ ದುಡ್ಡು ಇವತ್ತಿನ ಲೆಕ್ಕ ಹಾಕಿದ್ರೆ 80 ಟ್ರಿಲಿಯನ್ ಪೌಂಡ್ಸ್ ಆಗುತ್ತಂತೆ. 80 ಟ್ರಿಲಿಯನ್. ನಾವು ಕನಸು ಕಾಣ್ತಾ ಇರೋದು 5 ಟ್ರಿಲಿಯನ್ ಆಗೋದಕ್ಕೆ. ಅರೆ, ನಮ್ಮಿಂದ ಕೊಳ್ಳೆ ಹೊಡ್ಕೊಂಡು ಹೋಗಿರೋದ್ರಲ್ಲಿ ಅವರು ಚಂದ ಪಾರ್ಕ್ ಮಾಡ್ಕೊಂಡಿದ್ದಾರೆ, ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಮೆಟ್ರೋ ಮಾಡ್ಕೊಂಡಿದ್ದಾರೆ, ಏರ್ಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅಲ್ಲಿ ಹೋಗಿ ನಿಮ್ಮಷ್ಟು ಅದ್ಭುತವಾದಂಥವ್ರು ಯಾರೂ ಇಲ್ಲ. ಗೋವಾದ ಬೀಚಲ್ಲಿ ಯಾರು ಬಿಳಿ ಬಣ್ಣದವ್ರು ಕಂಡ್ರೆ ಓಡೋಗಿ ಸೆಲ್ಫಿ ತಗೋತೀವಿ ನಾವು, ನಡು ಬಗ್ಗಿಸಿ ನಿಂತ್ಕೊಂಡು. ನಮಗಿಂತಲೂ ನೀವು ಶ್ರೇಷ್ಠ. ನೋ, ಇದ್ದದ್ದೆಲ್ಲ ಇಲ್ಲಿತ್ತು. ಇಲ್ಲದೇ ಇದ್ರೆ ಯಾಕೆ ಬರ್ತಿದ್ರು? ಇಂಗ್ಲೆಂಡಿನ ಆವತ್ತಿನ ರಾಜಸತ್ತೆ ಲಕ್ಷಾಂತರ ಪೌಂಡ್ಗಳನ್ನು ಖರ್ಚು ಮಾಡಿ ಭಾರತಕ್ಕೊಂದು ಸಮುದ್ರ ಮಾರ್ಗ ಹುಡುಕಿ ಅಂತ ಯಾಕೆ ಕಳಿಸ್ತಾಯಿದ್ರು? ಯಾಕೆ ಕಳಿಸ್ತಿದ್ರು? ಗೊತ್ತಿಲ್ಲ ಏನಿತ್ತು ಅವ್ರಿಗೆ, ಇಲ್ಲೇನಿದೆ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಆ ಕಾರಣಕ್ಕಲ್ವ. ಯು ಬಿಲಾಂಗ್ ಟು ದ್ಯಾಟ್ ಸಿವಿಲೈಸೇಷನ್. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿರುವಾಗ ನನಗೆ ಉಳಿದಿದ್ದು ಏನೇನೋ ಇತ್ತು, ಎಲ್ಲೋ ವಿದೇಶ ಹೋಗಬೇಕಾಗಿತ್ತು. ಅದು ಐ ಸೈಡ್ ನಥಿಂಗ್ ಡೂಯಿಂಗ್, ನಾನು ಅಲ್ಲಿರಬೇಕು ಅಂತ. ಹಾಗಂತ ನಾನು ಪರಮ ದೈವ ಭಕ್ತನ ಅಲ್ಲ, ನಾನು ಜಿಜ್ಞಾಸು. ಇನ್ನೂ ತನಕ ದೇವರು ಅಂದರೆ ಏನು, ಅಸ್ತಿತ್ವ ಏನು, ನಿಜವಾಗ್ಲೂ ದೇವರಿದಾನ, ದೇವರು ಅನ್ನೋದು ಇದ್ದರೆ ಯಾಕೆ 2 ವರ್ಷದ ಮಕ್ಕಳಿಗೆ ನಾನು ಈ ರೀತಿಯಾದಂಥ ನನ್ನಲ್ಲಿಗೆ ನಾನೇ ಪ್ರಶ್ನೆಗಳನ್ನು ಇಟ್ಕೊಂಡು ಓಡಾಡೋನು. ಬಟ್ ಅಯೋಧ್ಯೆಯ ರಾಮ ಮಂದಿರದ ಮುಂದೆ ನಾನು ನಿಂತ್ಕೊಂಡಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಕೊಡುವಂಥದ್ದು ನನಗೆ ತುಂಬ ದೊಡ್ಡ ಹೆಮ್ಮೆ. ಯಾಕೆ ಗೊತ್ತಾ? ಈ ಸಿವಿಲೈಸೇಷನ್ ಮಣ್ಣಿನಿಂದ ಎದ್ದು ನಿಲ್ಲ ಬಂದಂಥದ್ದು ಅಂತ ಜಗತ್ತಿಗೆ ತೋರಿಸೋದಕ್ಕೆ ಇರೋದದು. ದಟ್ ಇಸ್ ರಾಮ ದೇವರು ಹೌದು ಅಲ್ವೋ, ಆತನಿಗೆ ಮಂಗಳಾರತಿ ಮಾಡಬೇಕಾ, ನೈವೇದ್ಯ ಇಡಬೇಕಾ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೂ ನನ್ನ ಅಭಿಪ್ರಾಯಕ್ಕೂ ಭೇದಗಳಿದ್ದಾವೆ. ಪ್ರಶ್ನೆ ಅದಲ್ಲ. ನಾನು ಹೇಳ್ದಲ್ಲ, ನನಗೆ ದೇವರ ಅಸ್ತಿತ್ವದ ಬಗ್ಗೆ ನನಗೆ 100 ಪ್ರಶ್ನೆಗಳಿರುವಾಗ ರಾಮನನ್ನು ದೇವರು ಅಂತ ಪೂಜಿಸಬೇಕಾ? ಇಲ್ಲ. ಯಾರನ್ನೋ ನೀವು ದೇವರು ಅಂತ ಮಾಡಿಟ್ರೆ ಆತನ ಮಾರ್ಗದಲ್ಲಿ ನಡೆಯದಿದ್ದರೂ ನಾವು ನಡೆಯುತ್ತೆ ಅನ್ನೋಂಗೆ ಆಗ್ಬಿಡುತ್ತದು. ದೇವರು ಅಂದ್ರೇನು ರೀ? ದೇವರು ಪೂಜೆ ಮಾಡ್ಬೇಕಪ್ಪ, ಪೂಜೆ ಮಾಡ್ಬೇಕು ನಾವು. ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾನೆ. ಇಲ್ಲ, ಆತ ತೆಗೆದುಕೊಂಡಂಥ ನಿರ್ಧಾರಗಳನ್ನು ನಾನು ತೆಗೆದುಕೊಳ್ಳಬಲ್ಲನ? ನನ್ನ ಅಣ್ಣ ತಮ್ಮಂದ್ರ ಮಧ್ಯೆ ಜಮೀನಿನ ಗಲಾಟೆ ಶುರುವಾದರೆ, ಆಸ್ತಿ ಗಲಾಟೆ ಶುರುವಾದರೆ ನಾನು ಬರೆದುಕೊಟ್ಟು ಬರಬಲ್ಲನ? ನನ್ನ ತಮ್ಮಂದ್ರಿದ್ದೀರಿ ನೀವು ತಗೊಳ್ರೋ, ನಾನು ಹೆಂಗೋ ಜೀವನ ಮಾಡ್ತೀನಿ ಅಂತ. ಆವಾಗ ನಾನು ರಾಮನ ಮಾರ್ಗದಲ್ಲಿ ನಡೆದಂಗೆ. ಅದು ನೀವು ಸಿವಿಲ್ ಕೋರ್ಟ್ನಲ್ಲಿ ಅಣ್ಣ ತಮ್ಮಂದರು ಆಸ್ತಿ ಜಗಳ ಮಾಡ್ಕೊಂಡು ನೀವು ಮನೆಯಲ್ಲಿ ಎಷ್ಟು ರಾಮನ ಪೂಜೆ ಮಾಡಿದರೆ ಏನಾಗೋದಿದೆ? ಇವತ್ತಿನ ಜಗಳಗಳನ್ನು ನೋಡಿದ್ರೆ ತಂದೆ ತಾಯಿ ಎದುರಿಗೆ ಮಕ್ಕಳು ನಿಂತ್ಕೊಂಡು ಹೇಳ್ತಾರೆ, ನಿಮ್ಮ ತೆವಲಿಗೆ ನೀವು ಹುಟ್ಟಿಸಿದ್ರಿ, ನಮ್ಮನ್ನೇನು ಕೇಳಿ ಹುಟ್ಟಿಸಿದ್ರಿ ಅಂತ. ಅವರು ಎಷ್ಟು ರಾಮನ ಪೂಜೆ ಮಾಡಿದ್ರೆ ಏನಾಗಬೇಕಾಗಿದೆ? ನೋ. ತಂದೆ ಅಂದರೆ ತಂದೆ, ತಾಯಿ ಅಂದರೆ ತಾಯಿ, ಸಹೋದರರು ಅಂದರೆ ಸಹೋದರರು. ರಾಜ್ಯ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದು ರಾಮನ ಮಾರ್ಗ. ಮೇಡಮ್ ಹೇಳಿದ್ರಲ್ಲ, ಎಲ್ಲರೂ ರಾಮನಾಗುವುದೇ ರಾಮರಾಜ್ಯ ಅಂತ. ಅದು ನನ್ನ ನಂಬಿಕೆ. ನಮ್ಮ ಅತ್ಯುತ್ತಮವಾದಂಥ ಮೌಲ್ಯಗಳೇನಿದ್ದಾವೆ, ಆ ಎಲ್ಲ ಮೌಲ್ಯಗಳ ಮನುಷ್ಯನ ಸ್ವರೂಪ ತಗೊಂಡು ಬಂದರೆ ಹೆಂಗಿರ್ತವೆ ಅಂದರೆ ರಾಮ ಇದ್ದಂಗೆ ಇರ್ತಾನೆ. ರಾಮ ಮಂದಿರದ ಯಾಕೆ ಹೇಳ್ತಾ ಇದ್ದೆ ನಾನಂದರೆ, ಕುಚ್ ಬಾತ್ ಹೇ ಹಸ್ತಿ ಮಿಟ್ತಿ ನಹಿ ಹಮಾರಿ. ಏನೋ ಇದೆ ನಮ್ಮಲ್ಲೊಂದು ಶಕ್ತಿ ಇದೆ. ನಮ್ಮನ್ನು ಮಣ್ಣಿಗೆ ಸೇರಿಸೋದಕ್ಕೊಂದಾಗೋದಿಲ್ಲ, ನಮ್ಮನ್ನು ಸರ್ವನಾಶ ಸತ್ಯಾನಾಶ ಮಾಡೋದಕ್ಕಾಗೋದಿಲ್ಲ. ಅಪ್ಸ್ ಆ್ಯಂಡ್ ಡೌನ್ ಇದ್ದಾವೆ ನಮ್ಮ ಸಿವಿಲೈಸೇಷನ್ನಲ್ಲಿ.
ಸಿವಿಲೈಸೇಷನ್ ಅತ್ಯುನ್ನತ ಉತ್ತುಂಗ ಸ್ವರ್ಣಕಾಲಕ್ಕೆ ಹೋದಂಥ ದಿನಗಳಿದ್ವು. ಈ ಸಿವಿಲೈಸೇಷನ್ ಇನ್ನೇ ನಷ್ಟನೇ ಆಗೋಯ್ತು, ಕಳೆದು ಹೋಯಿತು ಅನ್ನುವಂಥ ಬೀಳುಗಳಿದ್ವು, 7 ಬೀಳುಗಳಿದ್ವು. ಆದರೆ ನಾಶ ಮಾಡೋದಕ್ಕಾಗೋದಿಲ್ಲ. ಎಷ್ಟೇ ನಾಶ ಮಾಡಿದ್ರೂ ನಾವು ಮತ್ತೆ ಎದ್ದು ನಿಂತ್ಕೊಳ್ತೀವಿ ಅನ್ನುವುದಕ್ಕೆ ಉದಾಹರಣೆ ಸಿವಿಲೈಸೇಷನಲ್ ಹಿಸ್ಟ್ರಿಯ ರೀತಿಯಲ್ಲಿರೋದು ಅಯೋಧ್ಯೆಯ ರಾಮ ಮಂದಿರ. ಬಹಳ ಜನ ಹೇಳ್ತಾರೆ, ಮಂದಿರ ಕಟ್ಟೋದೇನಿದೆ, ಅಲ್ಲೊಂದು ಹಾಸ್ಪಿಟ್ಲ್ ಕಟ್ಬಿಡಿ, ಅಲ್ಲಿ ಸಾರ್ವಜನಿಕರಿಗೆ ಸಹಾಯ ಲೈಬ್ರರಿ ಕಟ್ಬಿಡಿ ಅಲ್ಲೊಂದು. ಭಾಳ ಜನ ಹೇಳ್ತಾರೆ. ಈಗೊಂದು ಗಲಾಟೆ ನಡೀತಾ ಇದೆ ವಕ್ಫದ್ದು. ಆ ಜಾಗದಲ್ಲಿ ಒಂದು ಲೈಬ್ರರಿ ಕಟ್ಟಿ ಅನ್ನೋನು ಒಬ್ಬನೂ ನೋಡಿಲ್ಲ ನಾನು, ಒಂದು ಹಾಸ್ಪಿಟ್ಲ್ ಕಟ್ಟಿ ಅನ್ನೋನು ಒಬ್ಬನೂ ನೋಡಿಲ್ಲ ನಾನು. ಇರಲಿ, ಹೀಗೆ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ನಾನು ಮತ್ತೆ ಕೊನೆಯಲ್ಲಿ ಬರೋದು ಅದೇ ಹನುಮನ ಕಥೆಗೆ. ಹನುಮ ತುಂಟ, ಬಲಾಢ್ಯ. ಆತನ ತುಂಟತನ ಜಾಸ್ತಿ ಆಗಿದ್ದಾಗ ಋಷಿಗಳ ಶಾಪ ಇತ್ತು, ನಿನ್ನ ಶಕ್ತಿ ನಿನಗೆ ಮರೆತು ಹೋಗಲಿ ಅಂತ. ನನಗೆ ಗಾಢವಾದ ನಂಬಿಕೆ, ನಮಗೂ ಎಲ್ರಿಗೂ ಆ ಶಾಪ ಇದೆ. ಯಾರೋ ಶಾಪ ಹಾಕ್ಬಿಟ್ಟಿದ್ದಾರೆ, ಏನೋ ತುಂಟತನ ಮಾಡಿದ್ವಿ. ಜಾಂಬವಂತ ಮತ್ತೆ ಹನುಮನಿಗೆ ಅವನ ಶಕ್ತಿನ ಅವನು ನೆನಪಿಸಿಕೊಟ್ಟನಂತೆ. ನಮಗೂ ನಮ್ಮ ಶಕ್ತಿ ಏನು, ನಾವು ಹೆಂಗಿದ್ದವರು ಅಂತ ನೆನಪಿಸುವುದಕ್ಕೆ ಯಾರದ್ದೂ ಅವಶ್ಯಕತೆ ಇದೆ. ನಮ್ಮಂಥವ್ರು ಆ ಕೆಲಸ ಸ್ವಲ್ಪ ಮಾಡ್ತಾ ಇದ್ದೀವಿ. ಮುಂದಿನ ಪೀಳಿಗೆ ನಿಮ್ಮದು ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ತಂದೆಗಲ್ಲದೆ ಹೋದರೂ ನಿಮ್ಮ ಅಜ್ಜನಿಗೆ, ನಿಮ್ಮ ಅಜ್ಜನಿಗಲ್ಲೇ ಹೋದರೂ ಅವರ ಅಜ್ಜನಿಗೆ ಯಾರೋ ಒಬ್ಬರು ಒಂದು ಸನ್ನಿವೇಶವನ್ನು ಎದುರಿಸಿರ್ತಾರೆ. ಅವರ ಕುತ್ತಿಗೆ ಖಡ್ಗ ಇಟ್ಟು ಮತಾಂತರ ಆಗು ಅಂತ ಹೇಳಿರ್ತಾರೆ ಅವ್ರಿಗೆ. ಅವ್ರು ಆಗಲಿಲ್ಲ ನಿಮ್ಮವರು. ಮನೇಲಿ ಊಟಕ್ಕೆ ಏನೂ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಯಾರೋ ಒಂದು 2 ಮೂಟೆ ಅಕ್ಕಿ ತಂದಿಟ್ಟಿರ್ತಾರೆ. ಈ ಅಕ್ಕಿ ತಗೊಳ್ಳಿ, ನಮ್ಮ ಆರಾಧನಾ ಪದ್ಧತಿಗೆ ಬಂದುಬಿಡಿ ಅಂತ. ನಿಮ್ಮ ಹಿರಿಯರಾಗಿಲ್ಲ, ನಮ್ಮ ಹಿರಿಯರಾಗಿಲ್ಲ. ಪಿತೃಋಣ ಅನ್ನೋದು ಆ ಕಾರಣಕ್ಕೆ ಪಿತೃಗಳನ್ನು ನಾವು ಸ್ಮರಿಸಬೇಕು. ಇವತ್ತಿನ ತನಕ ವಾಟ್ ಈಸ್ ದಿಸ್ ಆಲ್ ಅಬೌಟ್? ನಾನೊಂದು ಜಾಬ್ ಮಾಡ್ತೀನಿ, ನನಗೊಂದು ತಿಂಗಳ ಒಂದಷ್ಟು ಸಂಬಳ ಬರುತ್ತೆ, ಓಡಾಡೋದಕ್ಕೊಂದು ಕಾರ್ ಇದೆ, ಇರೋದಕ್ಕೊಂದು ಮನೆ ಇದೆ, ಒಂದು ಸಂಸಾರ ಇದೆ. ಇದು ಯಾವುದನ್ನೂ ಮಾಡದೆ ಅಷ್ಟು ಎಲ್ಲ ಇರುತ್ತೆ ನನಗೆ. ಅದು ಮಾಡ್ಕೊಂಡು ಹೋಗ್ಬೋದು. ನಾನು ನಿಮ್ಮ ಹತ್ರ ಯಾಕೆ ಬಂದು ಮಾತಾಡಬೇಕು? ನಾನೇನೋ ಮಾತಾಡ್ತೀನಿ, ಇನ್ನೆಲ್ಲೋ ಕೇಸ್ ಹಾಕ್ತಾರೆ, ಮತ್ಯಾವುದೋ ಅರಬ್ಬಿಕ್ ರಾಷ್ಟ್ರಗಳಿಂದ ಫೋನ್ ಬರ್ತವೆ, ನೀವು ಹೊರಗೆ ಹೆಜ್ಜೆ ಇಡು, ನೀನು ಕತ್ತರಿಸ್ಬಿಡ್ತೀವಿ, ಅದು ಇದು ಫೋನ್ಗಳು ಬರ್ತವೆ. ಸರ್ಕಾರದಿಂದ ಪೊಲೀಸರ ಆಫೀಸ್ ತನಕ ಬರ್ತಾರೆ, ಒಬ್ಬ ಗನ್ಮ್ಯಾನ್ ಇಟ್ಕೋಬೇಕು ನೀವು, ಹೀಗೆಲ್ಲ ಓಡಾಡಬೇಡಿ ಅಂತ ಹೇಳ್ತಾರೆ. ವೈ ಡು ಐ ಡೂ ಆಲ್ ದ್ಯಾಟ್? ಇದೆಲ್ಲವನ್ನು ಯಾಕೆ ಮಾಡಬೇಕಾದ ಅವಶ್ಯಕತೆ ಇದೆ? ಮತ್ತೊಮ್ಮೆ ಹೇಳ್ತೀನಿ, ಸಮಾಜದ ಮೇಲೆ ನಮಗಿರುವಂಥ ಋಣ ಅದು. ನನ್ನ ಮೇಲೆ ಒಂದಷ್ಟು ಋಣ ಇದೆ. ಋಣ ಅಂದರೆ ನೀವು ಶಬ್ದಶಃ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದರೆ ಸಾಲ ಅಂತ ಬರುತ್ತೆ ಅಷ್ಟೆ. ತಗೊಂಡಿರೋ ಸಾಲ ಕೊಟ್ಟಿದ್ದಾರೆ ನಮ್ಗೆ ಯಾರೋ, ಅದನ್ನು ವಾಪಸ್ ಕೊಡಬೇಕು. ಇದೆಲ್ಲವನ್ನು ನಾನು ಯಾಕೆ ಮಾಡ್ತೀನಿ ಅಂದರೆ ನನ್ನ ಮಕ್ಕಳಿಗೋಸ್ಕರ. ನನಗೆ ಯಾವ ವಿಚಾರ ಸ್ವಾತಂತ್ರ್ಯ ಇತ್ತೋ, ನನಗೆ ಯಾವ ರೀತಿ ಪ್ರಶ್ನಿಸುವ ಹಕ್ಕಿತ್ತೋ, ಧಾರ್ಮಿಕವಾಗಿಯೋ ಆಧ್ಯಾತ್ಮಿಕವಾಗಿಯೋ ಸರಿ ಅಂದಿದ್ದನ್ನು ಸರಿ, ತಪ್ಪು ಅಂದಿದ್ದನ್ನು ತಪ್ಪು ಅಂತ ಹೇಳುವ ಯಾವ ವಾತಾವರಣ ನನಗಿತ್ತೋ ಆ ವಾತಾವರಣ ನನ್ನ ಮಕ್ಕಳಿಗೂ ಸಿಗಬೇಕು. ಆ ಅಧಿಕಾರ ನನ್ನ ಮಕ್ಕಳಿಗೂ ಸಿಗಬೇಕು. ಆ ವೈಚಾರಿಕ ಸ್ವಾತಂತ್ರ್ಯ ನನ್ನ ಮಕ್ಕಳಿಗೆ ಸಿಗಬೇಕು. ಆ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಅಂದರೆ ನನ್ನ ಮಕ್ಕಳು ಅಂತಲ್ಲ, ಈ ಪೀಳಿಗೆಗೆ ಸಿಗಬೇಕು. 17 ಸಲ ಮುಘಲರನ್ನು ಹಿಮ್ಮೆಟ್ಟಿಸಿದ ಅಹೋಮ್ ಸಾಮ್ರಾಜ್ಯ ಏನಿತ್ತು ನಮ್ಮ ಈಶಾನ್ಯ ಭಾರತ, ನಾರ್ತ್ ಈಸ್ಟು, ಇವತ್ತು ಅಲ್ಲಿ ಪ್ರತ್ಯೇಕತಾ ಚಳುವಳಿಗಳು ಭಾಳ ಜೋರಾಗಿದ್ದಾವೆ. ನಾವು ಈ ದೇಶದ ಜೊತೆಗಿರೋದಿಲ್ಲ, ಹೊರಗೆ ಹೋಗ್ತೀವಿ ಅಂತ. ಅಂದರೆ 17 ದಾಳಿಗಳನ್ನು ಅಹೋಮ್ ಸಾಮ್ರಾಜ್ಯ ಎದುರಿಸಿತ್ತು, ಯಶಸ್ವಿಯಾಗಿ ಎದುರಿಸಿತ್ತು. ಅಲ್ಲಿನ ಕಲೆ, ಸಂಸ್ಕೃತಿ, ಪರಂಪರೆ, ಹಬ್ಬ ಹರಿದಿನಗಳು, ಆಹಾರ, ಆಚರಣೆ ಎಲ್ಲನೂ ಉಳಿಸ್ಕೊಂಬಂದಿದ್ರು ಅವರು. ಬಟ್ ಇನ್ನೊಂದು ವಿಷಯ ಬಂದು ಆ ಪ್ರದೇಶವನ್ನು ಹಾಳು ಮಾಡಿಬಿಡ್ತಲ್ಲ, ಎರಡೂ ಇದೆ. ಆದ್ದರಿಂದ ಇದು ಏನೂ ಆಗೋದಿಲ್ಲ, ಸುಮ್ಮನೆ ಯಾರೋ ತಿರುಕನ ಕನಸು ಕಾಣ್ತಾ ಇದ್ದಾರೆ ಅನ್ನೋದು ಒಂದು ಲೆಥಾರ್ಜಿ. ಇನ್ನೊಂದು ಇದರ ವಿರುದ್ಧ ನಾವು ಎದ್ದು ಹೇಳಬೇಕು ಅನ್ನುವಂಥದ್ದು ಒಂದು. ಕ್ಷಾತ್ರ ಅಂತಂದರೆ ಅದರ ವ್ಯಾಖ್ಯಾನ ಒಂದೊಂದು ಸಮಯ ಸಂದರ್ಭದಲ್ಲಿ ಒಂದೊಂದು ಥರ ಇರುತ್ತೆ. ಮಾಧ್ವರ ಜೊತೆಗಿದ್ದವರು ಅಸ್ತ್ರ ಹಿಡ್ಕೊಳ್ಳೋ ಸನ್ನಿವೇಶ ಹೆಂಗೆ ಬಂತು ಅಂತ ಮೇಡಮ್ ಹೇಳ್ತಾಯಿದ್ರು. ಹಾಗೆ ಕಾಶಿಲೂ ಬಂದಿತ್ತು. ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಅಂತಿಮವಾಗಿ ಉಳಿಸಿಕೊಳ್ಳೋದಕ್ಕೆ ನಾಗಸಾಧುಗಳ ಶಸ್ತ್ರ ಹಿಡ್ಕೊಂಡು ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಅದು ಆಗಿನ ಆ ಫಿಸಿಕಲ್ ದಾಳಿ, ನಿಜವಾಗ್ಲೂ ಫಿಸಿಕಲ್ ದಾಳಿ ಆದಾಗ. ಈಗಿಂದ ಹಂಗಲ್ಲ, ಈಗಿಂದ ಬೇರೆ ರೀತಿಯದ್ದು. ನಮ್ಮ ಕೈಯಲ್ಲಿ ಈಗಿರುವ ಅಸ್ತ್ರ ಏನು ಅಂದರೆ ಒಂದು ಓಟು. ನಮ್ಮ ಹತ್ರ ಇರೋ ಅತಿ ದೊಡ್ಡ ಅಸ್ತ್ರ. ಸೂನ್ ಯು ವಿಲ್ ಬಿ ಗೋಯಿಂಗ್ ಟು, ಈಗ ನಿಮ್ಮ ತಂದೆ ತಾಯಿ ನಿಮ್ಮ ಮನೇಲಿರೋರೆಲ್ಲ ಆಗ್ತಿದ್ದಾರೆ,
ಆ 2047 ಕನಸು ಈಡೇರಬಾರ್ದು ಅಂದರೆ ನಾವು ನಮ್ಮ ಕೈಯಲ್ಲಿನ ಅಸ್ತ್ರವನ್ನು ಹೆಂಗೆ ಪ್ರಯೋಗಿಸ್ತೀವಿ ಅಂತ ನಾನು ಆ ಪಕ್ಷ ಗಿಕ್ಷ ಅದೆಲ್ಲ ಬಿಟ್ಟಾಕಿ ಅದಕ್ಕೆ ಅವಕಾಶ ಕೊಡದೇ ಇರೋರು ಯಾರನ್ನೂ ನಾನು ಆರಿಸ್ತೀನಪ್ಪ. ಆ ಜವಾಬ್ದಾರಿ ನೀವು ನಿಮ್ಮ ತಂದೆ ತಾಯಿಗೆ ನೆನಪಿಸ್ಬೇಕಷ್ಟೆ. ಎನಿ ವೋಟ್ ನೀವು ಅವ್ರು ಗ್ರಾಮ ಪಂಚಾಯತ್ಗೆ ಹಾಕ್ತಾರೋ, BBMPಗೆ ಹಾಕ್ತಾರೋ, ತಾಲೂಕು ಪಂಚಾಯತಿನೋ, ಜಿಲ್ಲಾ ಪಂಚಾಯತಿನೋ, ವಿಧಾನಸಭಾನೋ, ಲೋಕಸಭಾನೋ, ವೋಟ್ ಹಾಕುವಾಗ ಒಂದು ಸಲ ನನ್ನ ಮುಖ ನೋಡ್ಕೊಂಡು ಹೋಗಿ ಅಂಥೇಳಿ ನಿಮ್ಮ ಅಪ್ಪ ಅಮ್ಮಂಗೆ ನೀವು ಹೇಳ್ಬೇಕಂತ. ಯಾರೋ ಒಂದು ದುಡ್ಡು ಕೊಡ್ತಾರೆ, ಒಂದು ಓಟಿಗೆ ಇಷ್ಟು ಮನೆ ತನಕ ತಂದು ದುಡ್ಡು ಕೊಡ್ತಾರೆ, ಅವ್ರಿಗೆ ಹೇಳ್ಬೇಕಲ್ಲ 1,000 5 ವರ್ಷಕ್ಕೊಂದು ಸಲ ಎಲೆಕ್ಷನ್ನು 365 × 5 ಡಿವೈಡೆಡ್ ಬೈ 1,000 ಒಂದು ದಿನಕ್ಕೆ ಎಷ್ಟು ಪೈಸೆ ಬಿತ್ತು, ಅಷ್ಟು ಪೈಸೆಗೋಸ್ಕರ ನೀನು ನನ್ನ ಭವಿಷ್ಯನ ಹಾಳು ಮಾಡೋಕ್ಕೆ ಹೊರಟಿದ್ಯಾ. ಯು ಹ್ಯಾವ್ ಟು ಟೆಲ್ ಯುವರ್ ಪೇರೆಂಟ್ಸ್. ತುಂಬ ವರ್ಷಗಳಿಂದ ನಮ್ಮದು ಹೆಂಗೆ ಯೋಚನೆ ಹೆಂಗಿದೆ ಅಂದರೆ ಇಟ್ ಲುಕ್ಸ್ ಲಾಜಿಕಲಿ ಕರೆಕ್ಟ್. ಈಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತೀರಿ, ನೀವು ಹೋಗ್ತಾ ಸುಮ್ಮನೆ ಹೋಗಿ ಯಾವುದೋ ನಾಯಿಗೆ ನೀವು ಕಚ್ಚಿಬಿಡ್ತೀರಾ? ಪಾಸಿಬಲ್ ಇದೆಯಾ? ನಾಯಿ ತನ್ನ ಪಾಡಿಗೆ ತಾನಿದೆ, ನೀವು ಹೋಗಿ ನಾಯಿನ ಕಚ್ಚಿಬಿಡೋದು. ಇಸ್ ಇಟ್ ಪಾಸಿಬಲ್? ಯಾವ ಥರ ಆಗುತ್ತಾ ಅದು? ಇಲ್ಲ. ನೀವೇನು ಅಂದ್ಕೊಂಡಿದ್ದೀರಿ ಅಂದ್ರೆ ನಾನು ನಾಯಿನ ಕಚ್ಚೋದಿಲ್ಲ ಅಂದ್ರೆ ನಾಯಿನೂ ನಾನು ಕಚ್ಚಬಾರ್ದಪ್ಪ ಅಂತ ನಿಮ್ಮ ಕಲ್ಪನೆ. ಹಂಗೆ ಅನ್ಕೊಳಕ್ಕಾಗತ್ತಾ? ಹಾಂ, ನಾನೇ ನಾಯಿನ ಕಚ್ತೀನ? ಹಂಗಂತ ನಾಯಿನೂ ನಾನು ಕಚ್ಚಬಾರ್ದು? ಇಲ್ಲ. ನಾಯಿಯನ್ನು ಕಚ್ಚದೇ ಇರೋದು ನಿಮ್ಮ ಸ್ವಭಾವ, ಕಚ್ಚೋದು ನಾಯಿ ಸ್ವಭಾವ. ಅರ್ಥ ಆಯ್ತಾ? ಅದಕ್ಕೆ ಯಾವ ಎಚ್ಚರಿಕೆಯಲ್ಲಿ ನಾವಿರಬೇಕು ಆ ಎಚ್ಚರಿಕೆಯಲ್ಲಿ ನಾವಿರಬೇಕು. 2047ನ ಕನಸು ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ಆಗ್ತಾ ಇದೆ. ನಾ ಹೇಳಿದ್ನಲ್ಲ, ತುನೇಷಿಯಾ ಗೆದ್ಕೊಂಡ್ಬಿಟ್ವಿ, ಪರ್ಷಿಯಾ ಗೆದ್ಕೊಂಡ್ಬಿಟ್ವಿ, ಈಜಿಪ್ತು ಗೆದ್ಕೊಂಡ್ಬಿಟ್ವಿ, ಸ್ಪೇನ್ ತನಕ ಹೋಗಿತ್ತು ಸಾಮ್ರಾಜ್ಯ. ಸ್ಪೇನವ್ರು ಮತ್ತೆ ವಾಪಸ್ ಹೋರಾಡಿ ಗಳಿಸ್ಕೊಂಡ್ರು, ಆ ಮಾತು ಬೇರೆ. ಸ್ಪೇನ್ ತನಕ ಹೋಗಿತ್ತು ಸ್ವಾತಂತ್ರ್ಯ. ಹಂಗೆ ಇದೊಂದು ಇಂಡಿಯಾ ಹಿಂದಂತ ಕರೀತಾರೆ, ಇದೇನು ದೊಡ್ಡ ವಿಷಯ ಅಂದ್ಕೊಂಡು ಬಂದರು. ಹೇಳಿದ್ನಲ್ಲ, ಅವರ ದಾಳಿಕೋರರ ತಲೆಮಾರುಗಳ ಮೇಲೆ ತಲೆಮಾರು ಹೋಗ್ಬಿಟ್ಟು ಭಾರತದ ಮೇಲೆ ಒಂದು ಧ್ವಜ ನೆಡೋದಕ್ಕೆ, ಧ್ವಜ ನೆಟ್ಟು ನೆಮ್ಮದಿಯಾಗಿ ಆಳೋದಕ್ಕೂ ಬಿಡಲಿಲ್ಲ ನಮ್ಮವರು. ನೆಮ್ಮದಿಯಾಗಿ ಆಳ್ತೀವಿ ಅಂದ್ರೆ ಅದಕ್ಕೂ ಬಿಡಲಿಲ್ಲ. ಇವತ್ತು ನಾವೆಲ್ಲ ಯಾಕೆ ಹಿಂಗಿದೀವಿ ಹೇಳ್ರಿ? ಅಲ್ಲೊಬ್ಬ ಶಿವಾಜಿ ಇದ್ದ ಅನ್ನೋ ಕಾರಣಕ್ಕೆ ಅಲ್ವಾ? ಒಬ್ಬ ಶಿವಾಜಿ ಒಂದು ಮರಾಠ ಸಾಮ್ರಾಜ್ಯ ನಿಂತ್ಕೊಂಡಿತ್ತಲ್ಲಿ, ದಕ್ಷಿಣದ ಕಡೆ ಬರೋದಕ್ಕೆ ನಿಮ್ಮನ್ನು ಬಿಡೋದಿಲ್ಲ ನಾವು ಅಂತ ನಿಂತ್ಕೊಂಡಿತ್ತಲ್ಲಿ. ಒಬ್ಬ ಔರಂಗಜೇಬ ಅವನ ಜೀವಿತಾವಧಿ ಮುಗಿಯುವಷ್ಟರಲ್ಲಿ ಆ ಸಾಮ್ರಾಜ್ಯದಲ್ಲಿ ಏನೂ ಇಲ್ಲದೆ ಇರೋ ಹಾಗೆ ಇವ್ರು ಕಾಡಿದ್ರು ಶಿವಾಜಿ. ಆ ಕಾರಣಕ್ಕೆ ನಾವೆಲ್ಲ ಹಿಂಗಿದ್ದೀವಿ. ಅದು ಪಿತೃಋಣ. ಈ ರೀತಿಯಾದಂಥ ಈ ಅಮೃತ ಗರ್ಭ ಇದೆಯಲ್ಲ, ಭಾರತ ಮಾತೆ ಅಮೃತ ಗರ್ಭ, ಇದು ಭಾವನಾತ್ಮಕವಾಗಿ ಹೇಳೋದಲ್ಲ, ಇಟ್ ಈಸ್ ಪ್ರಾಕ್ಟಿಕಲ್. ನೀವು ಇತಿಹಾಸ ನೋಡ್ಕೊಂಡು ಬರ್ರಿ ನೀವು. ಈ ಅಮೃತ ಗರ್ಭದಲ್ಲಿ ಯಾವ್ಯಾವ ಕಾಲಘಟ್ಟಕ್ಕೆ ಯಾರ್ಯಾರು ಬರಬೇಕು ಅನ್ನುವಂಥ ಒಂದು ಆಟೋಮೆಟಿಕ್ ವ್ಯವಸ್ಥೆ ಇದ್ದಂಗಿದೆ. ಈ ದೇಶಕ್ಕೆ ಬುದ್ಧ ಯಾವಾಗ ಬೇಕು, ಮಹಾವೀರ ಯಾವಾಗ ಬೇಕು, ಅಂಬೇಡ್ಕರ್ ಯಾವಾಗ ಬೇಕು, ಶಿವಾಜಿ ಯಾವಾಗ ಬೇಕು, ಸುಭಾಷ್ ಚಂದ್ರ ಬೋಸ್ ಯಾವಾಗ ಬೇಕು, ಗಾಂಧಿ ಯಾವಾಗ ಬೇಕು, ಅವಾಗ ಕೊಡುತ್ತೆ ದೇಶ. ಅವ್ರನ್ನ ಗುರುತಿಸ್ಬೇಕು, ಅವ್ರ ಜೊತೆಗೆ ನಿಂತ್ಕೊಳ್ಬೇಕು. ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ನೀವು ಏನೋ ಕನೆಕ್ಟ್ ಮಾಡಿಬಿಡ್ತೀರಿ. ಇದಕ್ಕಿಂತ ಜಾಸ್ತಿ ಹೇಳಲ್ಲ. ಆಯಾ ಕಾಲಘಟ್ಟಕ್ಕೆ ಬಂದಿರ್ತಾರೆ, ಯಾರು ಬಂದಿದ್ದಾರೆ ಅಂತ ಗುರುತಿಸುವ ಏನೋ ಗುಣಗ್ರಾಹಿ ಸ್ವಭಾವ ಸಮಾಜಕ್ಕೆ ಇರಬೇಕು ಮತ್ತು ಅವ್ರನ್ನ ಬೆಂಬಲಿಸ್ಬೇಕು. ಬೇರೆ ಏನು ಮಾಡಬೇಕಾಗಿಲ್ಲ, ಅವ್ರನ್ನ ಬೆಂಬಲಿಸುವ ಗುಣಗ್ರಾಹಿ ಸ್ವಭಾವ ಸಮಾಜಕ್ಕೆ ಇರಬೇಕು. ಆವಾಗ 2047 ಕನಸು 3047 ಆಗುತ್ತೆ, 4047 ಆಗುತ್ತೆ, ಆಗ್ತಾ ಇರುತ್ತದೆ. ಹೊರಗಿನಿಂದ ಬಂದ ದಾಳಿಕೋರರು ಯಾವತ್ತೂ ತಮ್ಮ ಬಲದ ಮೇಲೆ ನಮ್ಮನ್ನು ಗೆದ್ದಿಲ್ಲ, ನೆನ್ಪಿಟ್ಕೊಂಬಿಡಿ. ಅವರ ಶಕ್ತಿ ಮೇಲೆ ನಮ್ಮನ್ನು ಯಾವತ್ತೂ ಗೆಲ್ಲೋದಕ್ಕಾಗಿಲ್ಲ. ಅವ್ರಿಗೆ ಪ್ಲಾಸಿ ಯುದ್ಧ ನಾವು ಓದ್ತೀವಲ್ಲ, ರಾಬರ್ಟ್ ಕ್ಲೈವ್ ವರ್ಸಸ್ ಸಿರಾಜ್ ಯುದ್ಧವರು. ಸಿರಾಜ್ ಯುದ್ಧನಿಗೆ ಮೀರ್ ಜಾಫರ್ ಸೈನ್ಯಾಧಿಕಾರಿ ಇದ್ದ. ರಾಬರ್ಟ್ ಕ್ಲೈವು ಮೀರ್ ಜಾಫರ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಇತ್ತು. ಯುದ್ಧ ಶುರುವಾಗಿ 15 ನಿಮಿಷದಲ್ಲಿ ನೀನು ಹೇಳ್ಬಿಡು, ಸರೆಂಡರ್ ಆಗಕ್ಕೆ ಹೇಳ್ಬಿಡು ಅಂತ. ಅದು ಗೊತ್ತಿಲ್ಲ ನನಗೆ. ರಾಜೀವ್ ದೀಕ್ಷಿತರ ಭಾಷಣದಲ್ಲಿ ಕೇಳಿದ್ದೆ ನಾನು, ಎಷ್ಟು ಸತ್ಯನೋ ಗೊತ್ತಿಲ್ಲ. ಇಂಡಿಯಾ ಹೌಸ್ ಲೈಬ್ರರಿಯಲ್ಲಿ ಇನ್ನೂ ರಾಬರ್ಟ್ ಕ್ಲೈವ್ನ ಡೈರಿ ಇಟ್ಟಿದ್ದಾರಂತೆ, ಅವನು ಬರೆದಿಟ್ಟಿದ್ದಾನಂತೆ. ಆ ಯುದ್ಧದಲ್ಲಿ ಇದ್ದ ಬ್ರಿಟಿಷ್ ಸೈನಿಕರ ಸಂಖ್ಯೆ ಎಷ್ಟಂದ್ರೆ 600 ಜನ ಬ್ರಿಟಿಷ್ ಸೈನಿಕರಿದ್ದರು. ಸಿರಾಜ್ ಉದ್ದೌಲನ ಸೈನ್ಯದಲ್ಲಿ 18,000 ಸೈನಿಕರಿದ್ದರು. 600 ಸೈನಿಕರು ಸೇರ್ಕೊಂಡು 18,000 ಸೈನಿಕರನ್ನ ಹೆಂಗೆ ಸೋಲ್ಸಿದ್ರು? ಮೀರ್ ಜಾಫರ್ ಅಡ್ಜಸ್ಟ್ ಆಗಿಬಿಟ್ಟಿದ್ದ. ರಾಬರ್ಟ್ ಕ್ಲೈವ್ ಅವತ್ತು ರಾತ್ರಿ ಬರೀತಾನಂತೆ. ನಾನು ರಾಜೀವ್ ದೀಕ್ಷಿತರ ಭಾಷಣದಲ್ಲಿ ಕೇಳಿದ್ದೆ, ಸತ್ಯ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ. ಅವತ್ತು ಬರೆದಂಥವನು, ಯುದ್ಧ ಗೆದ್ದ ನಂತರ ನಾನು ನನ್ನ 600 ಸೈನಿಕರ ಜೊತೆಗೆ ಮೆರವಣಿಗೆಯಲ್ಲಿ ಬರ್ತಾ ಇದ್ದರೆ ಅಕ್ಕಪಕ್ಕದಲ್ಲಿ ಸಾವಿರಾರು ಜನ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ದರು. ಚಪ್ಪಾಳೆ ಹೊಡಿತಾ ಇದ್ದ ಜನ ತಮ್ಮ ಕೈಯಲ್ಲಿ ಒಂದೊಂದು ಕಲ್ಲು ಎತ್ಕೊಂಡು ನಮ್ಮ ಮೇಲೆ ಎಸೆದು ಬಿಟ್ಟಿದ್ರು. ಭಾರತದ ಇತಿಹಾಸ ಬದಲಾಗಿ ಹೋಗ್ತಿತ್ತು ಅಂತ ಬರೆದಂತ.
ಸೊಡ್ರು ಅಲ್ವಾ? 600 ಜನ ಸೈನಿಕರು, ಖಡ್ಗ ಇದೆ ಅವ್ರ ಕೈಯಲ್ಲಿ, ಸಾವಿರಾರು ಜನ ಒಂದೊಂದು ಕಲ್ಲು ಎತ್ಕೊಂಡು ಹೊಡೆದು ಬಿಟ್ಟಿದ್ರು. ಭಾರತದ ಇತಿಹಾಸ ಹೆಂಗಿರ್ತಿತ್ತ? ರಾಬರ್ಟ್ ಕ್ಲೈವ್ ಬರೆದ್ನಂತದನ್ನು. ನೀವು ಚಪ್ಪಾಳೆ ಹೊಡಿತಾ ಇದ್ದ ಜನರನ್ನ ಅವತ್ತು ತಪ್ಪು ಮಾಡಿದ್ರು ಅಂತ ಅನ್ಸೋದಿಲ್ವಾ? ಅಲ್ವಾ? ಹಾಗೆ ಇದು ಉಪಮೆ ಮಾತ್ರ. ಯಾವ್ಯಾವ ಮೆರವಣಿಗೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ನಾವು ಚಪ್ಪಾಳೆ ಹೊಡಿತಿರ್ತೀವಿ, ನೋಡ್ಕೊಳ್ಳಿ ಒಂದು ಸಲ. ಯಾವ್ಯಾವ ಮೆರವಣಿಗೆ, ಯಾರ್ಯಾರ ಮೆರವಣಿಗೆಯಲ್ಲಿ ಕಲ್ಲು ಹೊಡೆಯೋದಲ್ಲ, ಪ್ರಶ್ನೆ ಮಾಡಬೇಕು, ಇದು ತಪ್ಪು ಅಂತ ಅನ್ನಿಸ್ಬೇಕು. ಹಾಗೆ ಸಮಾಜ ಚೇಂಜ್ ಆಗೋದು. ಐ ಹೋಪ್ ನಾನು ಇಷ್ಟೊತ್ತು ಮಾತಾಡಿದ್ದು ನಿಮಗೇನೋ ಸಹಾಯ ಆಗಬಹುದು. ಮತ್ತು ಋಷಿಗಳು ಹನುಮನಿಗೆ ಕೊಟ್ಟಂಥ ಶಾಪ ಏನು ನಿಮ್ಮ ಮೇಲಿದೆ, ಆ ಶಾಪದ ಒಂದು ಅಂಶ ಆದರೂ ನಾನು ಸರಿಸೋದಕ್ಕೆ ಸಹಾಯ ಆಗಬಹುದು ಅಂತ ಅಂದ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.